ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಚಾರ ಗಣಿತ ಎಂದರೆ ಭಯ ಬೇಡ. ನಿಜ ಹೇಳ್ಬೇಕು ಅಂದ್ರೆ ಈಗ ಅಂತ ಏನು ಯಾರಿಗೂ ಭಯ ಇಲ್ಲ ಅನ್ಸುತ್ತೆ ಗಣಿತ ಅಂದ್ರೆ. ಆದ್ರೂ ಎಲ್ಲೋ ಒಂದ್ ಕಡೆ ಮಕ್ಕಳು ಯೋಚನೆ ಮಾಡುವಾಗ ಈಗ ಅನ್ಕೊಳ್ತಾರೆ, ಹಾಗಾದ್ರೆ ಏನು ಗಣಿತ ಅಂದ್ರೆ ಏನು, ಗಣಿತ ಭಯ ಯಾಕಾಗುತ್ತೆ ಅಂತ. ಮುಖ್ಯವಾಗಿ ನನ್ನ 30 ವರ್ಷದ ಸೇವೆಯಲ್ಲಿ ಹಲವಾರು ಕಾರಣಗಳನ್ನ ಗಮನಿಸಿದೀನಿ ಮಕ್ಕಳಲ್ಲಿ. 31 ವರ್ಷದಿಂದನೂ ಗಣಿತ ಬೋಧನೆ ಮಾಡ್ತಾ ಇದ್ದೀನಿ. ಇವತ್ತು ಮುಖ್ಯೋಪಾಧ್ಯಾಯನಾದ್ರೂ ಕೂಡ ಗಣಿತ ಮತ್ತು ವಿಜ್ಞಾನವನ್ನ ತರಗತಿಗಳನ್ನು ತಗೊಳ್ತೀನಿ. ಬಹಳ ಮುಖ್ಯವಾದಂತ 3 ಅಂಶಗಳು ಇವೇನೆ. ಒಂದು, ಮಕ್ಕಳಿಗೆ ತೀವ್ರವಾದಂತ ಆತಂಕ. ಎರಡನೇದು ಒತ್ತಡ. ಮೂರನೇದು ಭಾವನೆ. ಯಾವ ಭಾವನೆ ಅಂದ್ರೆ ಭಯದ ಭಾವನೆ ಉಂಟಾಗುತ್ತೆ. ನೋಡಿ, ಆತಂಕ ಅಂದ್ರೆ ಹೀಗೆ ಆಂಗ್ಸೈಟಿ, ಆತಂಕ, ಗಾಬರಿ. ಇದೇನಪ್ಪ ಮಾಡೋಣ, ಹಿಂಗ್ ಕೊಟ್ಬಿಟ್ಟಿದ್ದಾರೆ, ಇದಿಷ್ಟು ಎಲ್ಲಿ ತಗೊಳ್ಳಿ, ಎಲ್ ಮಾಡ್ಲಿ, ಏನ್ ಮಾಡ್ಲಿ, ಏನು ಗೊತ್ತಾಗ್ತಾ ಇಲ್ಲ. ಮಾನಸಿಕವಾದಂತ ಒಂದು ಸಮಸ್ಯೆ ಇದು. ಆಕ್ಚುಲಿ ಬೇರೆ ಏನು ದೈಹಿಕವಾದಲ್ಲ, ಮಾನಸಿಕವಾದಂತ ಒಂದು ಸಮಸ್ಯೆ, ಆತಂಕ ಸೃಷ್ಟಿ ಆಗುತ್ತೆ ಗಣಿತದಲ್ಲಿ. ಅದಲ್ಲದೆ ಒತ್ತಡ. ಒತ್ತಡ ಅಂದ್ರೇನು? ಪ್ರೆಷರ್ ಎಲ್ಲಾ ಕಡೆಯಿಂದ, ಯಾರ್ಯಾರ ಕಡೆಯಿಂದ. ಈ ಕಡೆ ಟೀಚರು ಪ್ರೆಷರ್ ಹಾಕ್ತಾರೆ, ಆ ಕಡೆ ಪೋಷಕರು ಪ್ರೆಷರ್ ಹಾಕ್ತಾರೆ, ಸೊಸೈಟಿ ಪ್ರೆಷರ್ ಹಾಕುತ್ತೆ, ಜೊತೆಲಿರುವ ಸ್ನೇಹಿತರು ಅಂತ ಅನ್ಕೋತೀವಿ, ಅವರು ಗಣಿತದ ವಿಷಯದಲ್ಲಿ ಒಂಥರ ಪ್ರೆಷರ್ ಆಗಿರ್ತಾರೆ. ಸಮಸ್ಯೆ ಬಿಡ್ಸಕ್ ಆಗ್ತಾ ಇಲ್ಲ ಅಂತ ತನ್ನಿಂತಾನೇ ಕೂಡ ಪ್ರೆಷರೈಸ್ಡ್ ಆಗ್ಬಿಡ್ತೀವಿ. ಈ ಪ್ರೆಷರ್ ಕೂಡ ಪ್ಲೆಷರ್ ಅಂತೀವಲ್ಲ, ಸಂತೋಷ ತಂದ್ಕೊಡೋ ಬದಲು ಒತ್ತಡ ತಂದ್ಬಿಟ್ಟು ಮಕ್ಕಳಿಗೆ ಲೆಕ್ಕ ಮಾಡೋದು ಹೇಗೆ ಅನ್ನುವಂತ ಸಮಸ್ಯೆಯೊಳಗೊಂದು ಸಮಸ್ಯೆನ ಸೃಷ್ಟಿ ಮಾಡ್ಕೊಳುತ್ತೆ. ಅದಲ್ಲದೆ ಭಯದ ಭಾವನೆ. ನಮ್ಮ ನೆರಳೇ ಅದು, ಬೇರೆ ಏನು ಅಲ್ಲ. ನಮ್ಮಿಂದನೇ ಉಂಟಾದಂತ ಒಂದು ನೆರಳು ನಮ್ಮಲ್ಲಿ ಭಯದ ಭಾವನೆಯನ್ನ ಬಿತ್ತುತ್ತಾ ಇದೆ, ಬೇರೆ ಇನ್ಯಾವುದೂ ಅಲ್ಲ. ಯಾರು ಏನ್ ನಮ್ಮ ಮೇಲೆ ಹಾಕ್ಬೇಕಾಗಿಲ್ಲ. ಒತ್ತಡ ಹಾಕಿದರೆ ಆತಂಕ ನನಗೆ ನಾನು ಮಾಡ್ಕೊಂಡಿದ್ದೀನಿ. ಅದ್ರ ಭಯ ಎಲ್ಲಿಂದ ಬತ್ತಪ್ಪ ಅಂದ್ರೆ ನನ್ನದೇ ನೆರಳು ನನಗೆ ವಿಕಾರವಾಗಿ ಕಾಣಿಸ್ತಾ ಇದೆ, ಗಾಬರಿ ಉಂಟು ಮಾಡ್ತಾ ಇದೆ, ಭಯ ಸೃಷ್ಟಿ ಮಾಡ್ತಾ ಇದೆ. ಆದ್ರೆ ಗಣಿತ ಅಂದ್ರೆ ಭಯ ಬೇಕಾ? ಅದಕ್ಕೇನ್ ಕಾರಣಗಳು? ಬಹಳ ಮುಖ್ಯವಾದಂತ ಕೆಲವು ಕಾರಣಗಳನ್ನು ಮಾತ್ರ ಪಟ್ಟಿ ಮಾಡಿದ್ದೀನಿ. ಅದ ನಂತರ ನಿಮಗೆ ನಿಮ್ಮದೇ ಆದಂತ ಸಮಸ್ಯೆಗಳಿದೆ, ಅದನ್ನು ಕೂಡ ಕೊನೆಗೆ ಚರ್ಚೆ ಮಾಡೋಣ. ಬಹಳ ಮುಖ್ಯವಾದ್ದು ಪರೀಕ್ಷೆಯ ಭಯ. ಮಾಮೂಲಿ ಹಾಗೆ ನೋಡಿ, ಮಕ್ಕಳು ಶಾಲೆಗೆ ಬರೋಕ್ ಮುಂಚೆನೆ ಗಣಿತವನ್ನ ಭಾಷೆ ತರಾನೇ, ನಮ್ಮ ಏನು ಕನ್ನಡ, ಇಂಗ್ಲಿಷು, ಹಿಂದಿ ಇದ್ವಿ, ಆತರ ಗಣಿತವನ್ನು ಕೂಡ ಶಾಲೆಗೆ ಬರೋಕ್ ಮುಂಚೆನೆ ಕಲ್ತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಬೇರೆ ವಿಷಯಗಳು ತಿಳಿದೇ ಇರ್ಬೋದು, ಆದ್ರೆ ಗಣಿತ ಹಾಗಲ್ಲ. ಗಣಿತಕ್ಕೆ ಶಾಲೆಗೆ ಬರೋಕ್ ಮುಂಚೆನೆ ಅವರಿಗೆ 1, 2, 3, 4 ಅಂತ ಎಣ್ಸಕ್ ಗೊತ್ತಿದೆ. ಎಷ್ಟ್ ಜನ ಇದೀರಿ ಅಂದ್ರೆ ಹೇಳಕ್ ಗೊತ್ತಿದೆ. ಜನಗಳನ್ನ ಸೇರ್ಸೋದು, 2 ಜನ ಇನ್ನೊಂದ್ 2 ಜನ ಕರ್ಕೊಳ್ಳೋ ಅಂದ್ರೆ ಇನ್ನೊಂದ್ 2 ಜನ ಸೇರ್ಸ್ಕೊಳಕ್ ಗೊತ್ತಿದೆ, ಕೂಡ್ಸಕ್ ಗೊತ್ತಿದೆ, ಕಳಿಯಕ್ ಗೊತ್ತಿದೆ. ನೀವ್ ಯಾವ್ದೇ ರೀತಿ ಹೇಳಿ, ಅದೆಲ್ಲವೂ ಕೂಡ ಓವರಲ್ ಆಗಿ ಅಥವಾ ಮಾನಸಿಕವಾಗಿ ಅವ್ನ್ ಮಾಡಕ್ ತಯಾರಾಗಿರ್ತಾನೆ ಶಾಲೆಗೆ ಬರೋಕ್ ಮುಂಚೆನೆ. ನಾವ್ ಅನ್ಕೋತೀವಿ ಶಾಲೆಗೆ ಬಂದ್ಮೇಲೆ ಗಣಿತ ಕಲಿಸ್ತೀನಿ ಅಂತ. ಸುಳ್ಳದು. ಗಣಿತ ಅನ್ನೋದು ಮಗು ಭಾಷೆ ಹೇಗ್ ಕಲಿತಾನೋ ಹಾಗೆ ಗಣಿತನೂ ಕಲ್ತ್ಕೊಂಡ್ ಬಂದಿರ್ತಾನೆ. ಗಣಿತನೂ ಒಂದು ಭಾಷೆ ಅಂತಾನೆ ಯಾಕೆ ಹೇಳ್ತೀವಿ ನೋಡಿ, ಕನ್ನಡಕ್ಕೆ ಅದರದೇ ಆದ ಲಿಪಿ ಇದೆ, ಅ ಆ ಇ ಅಂತ ಅಲ್ವಾ. ಇಂಗ್ಲಿಷ್ಗೂ ABCD ಅಂತ ಎಲ್ಲ ಇದೆ ಅಲ್ವಾ. ಹಾಗೆ ಗಣಿತಕ್ಕೂ ಕೂಡ ತನ್ನದೇ ಆದ ಲಿಪಿ ಇದೆ ನೋಡಿ. 1, 2, 3, 4 ಅಂತ ಬರಿತೀವಿ. ಈಸ್ ಈಕ್ವಲ್ ಟು ಸೈನ್ ಹಾಕ್ತಿವಿ, ಚಿಕ್ಕದು ದೊಡ್ಡದು ಅನ್ನೋ ಚಿಹ್ನೆ ಉಪಯೋಗಿಸ್ತೀವಿ ನೋಡಿ. ಎಷ್ಟೆಲ್ಲ ಇದೆ. ಅವೆಲ್ಲ ಕೂಡೋದಕ್ಕೆ ಒಂದ್ ಚಿಹ್ನೆ ಇದೆ, ಕಳಿಯೋದಕ್ಕೆ ಒಂದ್ ಚಿಹ್ನೆ ಇದೆ, ಭಾಗಾಕಾರಕ್ಕೆ ಒಂದ್ ಚಿಹ್ನೆ ಇದೆ. ಭಾಷೆನಲ್ಲಿ ಹೆಂಗೆ 2ಅನ್ನು 3ಕ್ಕೆ ಸೇರಿಸಿದರೆ 5 ಆಗುತ್ತದೆ ಅಂತ ಹೆಂಗ್ ಕನ್ನಡದಲ್ಲಿ ಬರೀಬಹುದು. when we add 2 to the 3 we will get 5 ಅಂತ ಇಂಗ್ಲಿಷ್ ನಲ್ಲಿ ಬರೀಬಹುದು. ಹಾಗೆ ಗಣಿತದಲ್ಲಿ ಎಷ್ಟು ಸಿಂಪಲ್ ಆಗಿ ಬರೀಬಹುದು ನೋಡಿ. 2 + 3 = 5. ತುಂಬಾ ಸಿಂಪಲ್ ಅಲ್ವಾ. ಅದಕ್ಕೆ ಹೇಳೋದು ಗಣಿತ ಅನ್ನೋದು ಬಹಳ ಸರಳವಾದಂತ ಭಾಷೆ. ಕನ್ನಡದಲ್ಲಿ ಇಷ್ಟು ಉದ್ದ ಬರೀಬೇಕು, ಇಂಗ್ಲಿಷ್ ನಲ್ಲಿ ಇಷ್ಟು ಉದ್ದ ಬರೀಬೇಕು, ಏನೇನೋ ಪದಗಳು ಬರೀಬೇಕು, ಏನೇನೋ ಅಕ್ಷರ, ಒತ್ತು, ದೀರ್ಘ, ಗುಣಿತಾಕ್ಷರ. ಗಣಿತದಲ್ಲಿ ಏನಿಲ್ಲ, ಎಲ್ಲ ಪ್ಲೈನ್. ಯಾವುದೇ ಒತ್ತಕ್ಷರ ಇಲ್ಲ, ಯಾವುದೇ ಗುಣಿತಾಕ್ಷರ ಇಲ್ಲ. 2 + 3 = 5. ಎಷ್ಟು ಕ್ಲಿಯರ್ ಆಗಿದೆ. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ 2ಕ್ಕೆ 3ನ್ನ ಸೇರಿಸ್ತಾ ಇದೀವಿ, 5 ಬರುತ್ತೆ ಅಂತ. ಇದೆಲ್ಲವೂ ಕೂಡ ಚಿಕ್ಕದ್ರಲ್ಲಿ ಕತೆ. ಓಲೆ ಅಳತೆ, ಹಣಕಾಸಿನ ಲೆಕ್ಕಾಚಾರ ಗೊತ್ತಿಲ್ವಾ? ಅದು ಗೊತ್ತಿದೆ. ಮಗುಗೆ ₹1 ಗೊತ್ತಿದೆ, ₹2 ಗೊತ್ತಿದೆ, ₹5 ಗೊತ್ತಿದೆ, ₹10 ಗೊತ್ತಿದೆ. ಅದನ್ನೆಲ್ಲ ಅವ್ನು ಕೂಡ್ಸಕ್ ಗೊತ್ತಿದೆ. ₹10 ಸೇರಿಸಿದ್ರೆ 20 ಆಗುತ್ತೆ ಅಂತ ಗೊತ್ತಿದೆ. ಮಕ್ಕಳಿಗೆ ಹಣಕಾಸಿನ ಲೆಕ್ಕಾಚಾರ ಗೊತ್ತಿದೆ, ಅಳತೆ ಲೆಕ್ಕಾಚಾರ ಗೊತ್ತಿದೆ, ಎಲ್ಲವೂ ಗೊತ್ತಿರುತ್ತೆ, ಆಕಾರಗಳು ಗೊತ್ತಿರುತ್ತೆ. ಗಣಿತದಲ್ಲಿ ಏನು ಎಲ್ಲಾ ಏರಿಯಾ ಇದೆ ಅದಷ್ಟು ಏರಿಯಾ ಮಗು ಶಾಲೆಗೆ ಬರೋಕ್ ಮುಂಚೆನೆ ತಿಳ್ಕೊಂಡಿರುತ್ತೆ. ಆದ್ರೆ ವ್ಯವಸ್ಥಿತವಾಗಿ ಪುಸ್ತಕದಲ್ಲಿ ಬರೆಯಕ್ ಬರಲ್ಲ. ಸೇಮ್ ಕನ್ನಡನೂ ಅಷ್ಟೇ. ಕನ್ನಡ ಮಾತಾಡ್ತಾನೆ,
ಕನ್ನಡ ಇನ್ನೊಬ್ಬರ ಜೊತೆ ಕೇಳಿಸ್ಕೊತಾನೆ, ಆಲಿಸ್ತಾನೆ, ಕನ್ನಡದ ಹಾಡುಗಳನ್ನ ಹೇಳ್ತಾನೆ. ಆದ್ರೆ ಕನ್ನಡ ಬರೆಯಕ್ ಬರಲ್ಲ, ಶಾಲೆಗೆ ಬಂದ್ಮೇಲೆ ಕಲಿಸ್ತೀವಿ. ಹಾಗೆ ಭಾಷೆ ಹೇಗೆ ಶಾಲೆಗೆ ಬಂದ್ಮೇಲೆ ಬರೆಯೋದನ್ನ ಕಲಿಸ್ತೀವಿ ಆ ಲಿಪಿ ಉಪಯೋಗಿಸಿ, ಹಾಗೆ ಗಣಿತ ಕೂಡ ಅವನಿಗೆ ಮೊದಲೇ ಗೊತ್ತಿದೆ, ನಾವು ಅದನ್ನ ಇಲ್ಲಿ ಬರೆಯಕ್ ಕಳಿಸ್ತೀವಿ. ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದ ಅದೇ ಮಾತಲ್ವಾ, ಈಗಾಗ್ಲೇ ಶಕ್ತಿ ಮಗುವಿನ ಒಳಗಡೆ ಇದೆ, ಆ ಅಂತಃಶಕ್ತಿಯನ್ನ ನಾವು ಹೊರಗಡೆ ತೆಗಿಬೇಕು, ಅದೇ ನಿಜವಾದ ಶಿಕ್ಷಣ ಅಂತ. ಹಾಗಾಗಿ ಈಗಾಗ್ಲೇ ಅವ್ನಿಗೆ ಏನ್ ಗೊತ್ತಿದೋ ಗಣಿತದ ವಿಚಾರಗಳು, ಆ ವಿಚಾರಗಳನ್ನ ಪುನಃ ನಾವು ಲಿಪಿಯ ರೂಪದಲ್ಲಿ ಬರೆಯೋದು ಹೇಗೆ, ಕ್ರಮವಾಗಿ ಬರೆಯೋದು ಹೇಗೆ ಅಂತ ಕಲಿಸೋದಕ್ಕೆ ನಾವು ಶಾಲೆ ಒಳಗಡೆ ತರ್ತೀವಿ. ಹಾಗಾಗಿ ಆದ್ರೆ ಮಗುಗ್ ಭಯ ಸೃಷ್ಟಿ ಆಗೋದಿಲ್ಲಿ. ಭಯ ಸೃಷ್ಟಿ ಆಗೋದು ಪರೀಕ್ಷೆ ಕಾರಣದಿಂದ. ನಾವು ಟೆಸ್ಟ್ ಮಾಡೋದ್ರಿಂದ, ಎಕ್ಸಾಮ್ ಮಾಡೋದ್ರಿಂದ, ಅದಕ್ಕೊಂದು ನಂಬರ್ ಹಾಕೋದ್ರಿಂದ, ಆ ನಂಬರ್ನಲ್ಲಿ ಮಗು ನೀನು ಎಷ್ಟನೇವನಿದೀಯಾ, ನೀನ್ ಫಸ್ಟಾ ಸೆಕೆಂಡಾ ಕೊನೆನಾ ಅಂತ ಹೇಳೋದ್ರಿಂದ ಭಯ ಸೃಷ್ಟಿ ಆಗ್ಬಿಡುತ್ತೆ. ಹಾಗಾಗಿ ಪರೀಕ್ಷೆಯ ಭಯ ನಿಜವಾಗ್ಲೂ ಗಣಿತದ ಮೇಲಿನ ಭಯಕ್ಕೆ ಸೃಷ್ಟಿ ಮಾಡುತ್ತೆ. ಆದ್ರೆ ಮಕ್ಕಳೇ ದಯಮಾಡಿ ತಿಳ್ಕೊಳ್ಳಿ, ಪರೀಕ್ಷೆ ಅನ್ನೋದೊಂದು ಟೆಸ್ಟ್ ಅಷ್ಟೇ, ಅದೊಂದು ತಡೆಗೋಡೆ. ಯಾವುದೇ ನದಿ ಹರಿಯೋದಕ್ಕೆ ಅಡ್ಡ ಕಟ್ಟೆ ಕಟ್ಟಿದ್ರೆ ನದಿ ನಿಂತ್ಕೊಂಡ್ಬಿಡುತ್ತಾ, ತುಂಬಿಟ್ಟು ಪುನಃ ಮುಂದಕ್ಕೆ ಹರಿಯುತ್ತೆ. ಹಾಗೆ ನಮ್ಮಲ್ಲಿ ಒಂದು ಧೈರ್ಯ ಇರಬೇಕು. ಯಾವ್ದಾರು ಟೆಸ್ಟ್ ಕೊಡಿ, ಯಾವ್ದಾರು ಎಕ್ಸಾಮ್ ಕೊಡಿ, ನೀವೇನ್ ಕಲ್ಸಿದ್ರಿ ಅದನ್ನ ನಾನು ಬರೀತೀನಿ, ಗೊತ್ತಾಗ್ಲಿಲ್ಲ ಅಂದ್ರೆ ಪುನಃ ನಿಮ್ಮ ಹತ್ರ ಹೇಳಿಸ್ಕೋತೀನಿ, ಇದು ಗೊತ್ತಾಗ್ಲಿಲ್ಲ ಇನ್ನೊಂದ್ಸಲ ಹೇಳ್ಕೊಡಿ ಅಂತೀನಿ, ನೆಕ್ಸ್ಟ್ ರೆಡಿ ಆಗ್ತೀನಿ ಅನ್ನೋ ಒಂದು ಧೈರ್ಯ ತಗೊಂಡ್ರೆ ಈ ಪರೀಕ್ಷಾ ಭಯ ಹೋಗುತ್ತೆ. ಪ್ರಮುಖವಾದಂತ ಭಯನೇ ಪರೀಕ್ಷಾ ಭಯ ನಾನು ಗಮನಿಸಿರೋದು. ಎರಡನೇ ಭಯ ನೋಡಿ, ಸಾರ್ವಜನಿಕವಾಗಿ ಮುಜುಗರದ ಅಪಾಯ. ನಾನು ತಪ್ಪಾಗ್ಬಿಟ್ರೆ ಎಲ್ಲಿ ನಗಾಡ್ಬಿಡ್ತಾರೋ, ನಾನು ಬೋರ್ಡ್ ಮೇಲೆ ಬರೆಯುವಾಗ ಎಲ್ಲ ಸ್ನೇಹಿತರು ಎಲ್ಲಿ ನಗಾಡ್ಬಿಡ್ತಾರೋ, ಬರ್ಕೊಂಡಿರೋದು ನೋಡಿದ್ರೆ ಇನ್ಯಾರು ಏನ್ ಅನ್ಕೋತಾರೋ, ಟೀಚರ್ ಏನ್ ಮಾಡ್ತಾರೋ, ಈ ತರ ಒಂಥರ ಮುಜುಗರಕ್ಕೆ ಸಿಗಾಕೋತೀನಿ ಎನ್ನುವಂತ, ಅಪಾಯಕ್ಕೆ ಸಿಗಾಕೋತೀನಿ ಎನ್ನುವ ಭಯ ಇದೆಯಲ್ಲ, ಇದು ಮಕ್ಕಳನ್ನ ಬರೆಯೋದಕ್ಕೆ ಬಿಡ್ತಾ ಇಲ್ಲ. ಬರೆದು ಬಿಟ್ರೆ ಉತ್ತರ ಬರುತ್ತೆ, ಬಾಯಲ್ಲಿ ಹೇಳ್ಬಿಟ್ಟು ಬಂದ್ಬಿಡುತ್ತೆ. ನೋಡಿ, ಬಹಳಷ್ಟು ಜನ ಮಕ್ಕಳು ನೀವು ಬಾಯಲ್ಲಿ ಉತ್ತರ ಹೇಳ್ಬಿಡ್ತೀರಿ ಅಲ್ವಾ, ಆದ್ರೆ ಬರೀರಿ ಅಂದ್ರೆ ಮಾತ್ರ ಕಷ್ಟಪಡ್ತೀರಿ. ಯಾಕೆ ಕಷ್ಟಪಡ್ತೀರಿ ಅಂದ್ರೆ ಬರ್ದಿರೋದ್ ನೋಡಿದ್ರೆ ತಪ್ಪು ಅಂದ್ಬಿಟ್ರೆ ಮುಜುಗರ ಆಗ್ಬಿಡುತ್ತೆ ಅಂತ ನಿಮ್ಗೆ. ಹಾಗೇನು ಇಲ್ಲ, ತಪ್ಪಾದ್ರೆ ಸರಿಪಡಿಸ್ಕೊಳ್ಳೋಕೆ ಸ್ನೇಹಿತರಿದ್ದಾರೆ, ಪೋಷಕರಿದ್ದಾರೆ, ಶಿಕ್ಷಕರಿದ್ದಾರೆ, ಸರಿಪಡಿಸ್ತಾರೆ. ನಾವು ಬರೆಯೋದಕ್ಕೆ ಧೈರ್ಯ ಮಾಡಬೇಕು, ಮುಜುಗರ ಇಟ್ಕೋಬಾರ್ದು. ಮೂರನೇ ಪಾಯಿಂಟ್ ನೋಡಿ, ಇದು ನಾನು ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಹೇಳ್ದೆವು. ವಿದ್ಯಾರ್ಥಿ ತನ್ನದೇ ಆದ ರೀತಿಯಲ್ಲಿ ಪರಿಹಾರವನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ನೀಡದಿರುವುದು. ನಾನೇನು ಹೇಳ್ತೀನಿ, ನಾನು ಹೆಂಗ್ ಬರಿತೀನಿ, ಇದೇ ರೀತಿ ನೀವು ಬರಿಬೇಕು ಅಂತ ಶಿಕ್ಷಕ ಪ್ರೆಷರ್ ಹಾಕೋದು, ಅಥವಾ ಪೋಷಕರು ನೀನು ಹೀಗೆ ಇಟ್ಕೋಬೇಕು ಅಂತ ಹೇಳೋದು, ಅಥವಾ ಇನ್ಯಾರೋ ಸ್ನೇಹಿತರು ನೀನು ಹಿಂಗೆ ಬರಿಬೇಕಾಯ್ತು, ಚಿತ್ರ ಈ ಕಡೆನೆ ತಗೋಬೇಕಾಯ್ತು, ತ್ರಿಭುಜ ಹೀಗೆ ಬರೀಬೇಕಿತ್ತು, ಲಂಬಕೋನ ತ್ರಿಭುಜದಲ್ಲಿ ಎಡಗಡೆನೇ 90 ಡಿಗ್ರಿ ಇರಬೇಕು, ಬಲಗಡೆ ಯಾಕಿರಬಾರ್ದು, ಮೇಲಕ್ಕೆ ಯಾಕಿರಬಾರ್ದು, ಯೋಚನೆ ಮಾಡಿದ್ರೆ ಮಗು ನಾ ಹೇಳಿದ್ ಬರೆಯೋ ಅಂತ ಹೇಳುವಂತ ಏನಾದ್ರು ಪ್ರಸಂಗ ಇದ್ರೆ ಆ ಪ್ರಸಂಗ ಕೂಡ ಮಗುನಲ್ಲಿ ಗಣಿತದ ಮೇಲೆ ಭಯ ತರಿಸುತ್ತೆ. ಅವನ್ ಬರೆಯಕ್ಕೆ ಹೆದರ್ಕೋತಾನೆ, ಹಿಂಗ್ ಬರೆದ್ರೆ ಬೈತಾರೇನೋ, ಹಿಂಗ್ ಬರೀಬಾರ್ದೇನೋ, ಈ ರೀತಿ ವ್ಯಕ್ತಪಡಿಸಬಾರ್ದೇನೋ ಅಂತ. ಹಾಗೇನಿಲ್ಲ, ಮಗುಗೆ ತನ್ನದೇ ಆದ ರೀತಿಯಲ್ಲಿ ಪರಿಹಾರ ವ್ಯಕ್ತಪಡಿಸೋ ಸ್ವಾತಂತ್ರ್ಯ ಕೊಟ್ಬಿಟ್ರೆ ನೋಡಿ ಗಣಿತದಲ್ಲಿ ಮಿರಾಕಲ್ಸ್ ಆಗ್ಬಿಡುತ್ತೆ. ಹಾಗಾಗಿ ಮಕ್ಕಳ, ನೀವು ಹೆದರಬೇಡಿ, ನಿಮ್ಗೇನ್ ಅನ್ಸುತ್ತೆ, ಏನು ಉತ್ತರ ಅನ್ಸುತ್ತೋ ಅದನ್ನ ಹೇಳಿ, ತಪ್ಪಾದ್ರೆ ತೀರ್ತಾರಲ್ವಾ. ಹಾಗಾಗಿ ಈ ಸ್ವಾತಂತ್ರ್ಯ ನಿಮಗೆ ನೀಡದೇ ಇರೋದೇನೆ, ಕೈಕಟ್ಟು, ಬಾಯಿ ಮುಚ್ಚು, ಬಾಯಿ ಮೇಲೆ ಬೆರಳಿಡು, ನಾನು ಹೇಳಿದಷ್ಟೇ ಮಾಡು ಅಂತ ನಿಮ್ಗೆ ಏನಾರು ಹೇಳಿದ್ರೆ ಅದು ಕೂಡ ನಿಮಗೆ ಗಣಿತದ ಮೇಲೆ ಭಯ ಉಂಟಾಗ ಕಾರಣ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಆತರ ಇಲ್ಲ, ಶಿಕ್ಷಕರೆಲ್ಲ ತುಂಬಾ ಸರಳವಾಗಿ ಸಹಜವಾಗಿ ನಿಮ್ ಜೊತೆ ಬೆರೀತಾರೆ. ನಾಲ್ಕನೇದು ನೋಡಿ, ಇದು ನಾನು ತುಂಬಾ ಸಲ ಗಮನಿಸಿದೀನಿ, ಮಕ್ಕಳಿಗೆ ಅವಕಾಶ ಕೊಡದೇನೆ ಎಲ್ಲಾ ಲೆಕ್ಕನೂ ಟೀಚರ್ಸೇ ಬೋರ್ಡ್ ಮೇಲೆ ಬರೆದು ಬಿಡ್ತಾರೆ, ನೀನ್ ಬರ್ಕೊಳ್ಳೋ ಅಂತಾರೆ, ಅಲ್ಲಿ ನೋಡ್ಕೊಂಡು ಬರ್ಕೊಳ್ಳೋ ಅಂತಾರೆ. ಇದು ಕೆಲವು ಕಡೆ ನಡೆಯುವಂತ ವಿಚಾರ, ಎಲ್ಲಾ ಕಡೆ ಅಲ್ಲ, ಕೆಲವು ಕಡೆ ನಡೆಯುವಂತ ವಿಚಾರ. ಎಲ್ಲಾನು ನಾವು ಬರೆದ್ಬಿಟ್ಟು ಅದನ್ನ ನೋಡ್ಕೊಂಡು ಹಂಗೆ ಬರ್ಕೋ ಅಂದ್ರೆ ಮಗು ಸುಮ್ಮನೆ ಬರ್ಕೋತಾನೆ ಹೊರತು ಕಾರ್ಯ ಕಾರಣ ಸಂಬಂಧ ತಿಳ್ಕೊಳ್ಳಲ್ಲ. ಗಣಿತದಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾದ್ರೆ ಕಾರ್ಯ ಕಾರಣ ಸಂಬಂಧ. ಪ್ರತಿಯೊಂದು ಲೈನ್ಗೂ ಏನ್ ಕಾರಣ ಇದೆ, ನೆಕ್ಸ್ಟ್ ಲೈನ್ ಬರೆಯಕ್ಕೆ ಏನ್ ಕಾರಣ ಇದೆ ಅನ್ನೋದನ್ನ ಮಗು ಯೋಚನೆ ಮಾಡ್ಲಿಲ್ಲ, ಸುಮ್ಮನೆ ನೋಡಿದ್ ಬರ್ಕೊಂಡ ಅಂದ್ರೆ ಅವನ ಕಲಿಯಕ್ಕಾಗಲ್ಲ, ನಾಳೆ ದಿನ ಪರೀಕ್ಷೆಯಲ್ಲಿ ಬರೆಯಲ್ಲ, ನಾವು ರೆಡ್ಡಿಂಗ್ ಕಲ್ ರೌಂಡ್ ಹಾಕ್ಬಿಡ್ತೀವಿ. ಹಾಗಾಗಿ ಮಗು ಭಯ ಸೃಷ್ಟಿ ಆಗ್ಬಿಟ್ಟಿದೆ. ಹಾಗಾಗಿ ಈ ಭಯನೆಲ್ಲ ಬಿಡ್ಬೇಕಾಗುತ್ತೆ. ಇನ್ನೂ ಕಾರಣಗಳಿದೆ. ನೆಕ್ಸ್ಟ್ ಮುಂದಿನ ಕಾರಣ ಏನಪ್ಪಾ ಅಂದ್ರೆ ಕಠಿಣವಾದ ಸಮಸ್ಯೆಗಳಿಂದ ಆರಂಭಿಸೋದು. ಬಹಳಷ್ಟು ಸಲ ನಾವು ನೋಡ್ತೀವಿ, ಫಸ್ಟ್ ಕಷ್ಟದ ಲೆಕ್ಕ ತಗೊಂಡ್ಬಿಡೋದು, ಇದನ್ನ ಮಾಡಿಸ್ಬಿಡೋಣ ಅಂತ ತುಂಬಾ ಉದ್ದದ ಲೆಕ್ಕ ತಗೊಂಡ್ಬಿಡೋದು. ಅವಾಗ ಏನಾಗುತ್ತೆ, ಮಗುಗೆ ಅಯ್ಯೋ ಇಷ್ಟು ಉದ್ದ ಮಾಡ್ಬೇಕಾ, ಇಷ್ಟು ಕಷ್ಟ ಇದೆಯಾ, ಗಣಿತ ಇಷ್ಟು ಕಷ್ಟನಾ ಅನ್ನುವಂಥ ಭಯ ಸೃಷ್ಟಿ ಆಗ್ಬಿಡುತ್ತೆ. ತುಂಬಾ ಸರಳವಾದ ಲೆಕ್ಕ ಶುರು ಮಾಡ್ಬೇಕು, ಭಿನ್ನ ರಾಶಿಗಳು ಇರಬಾರ್ದು, ದಶಮಾಂಶಗಳು ಇರಬಾರ್ದು ಅಂತ ಲೆಕ್ಕಗಳಿಂದ ಶುರು ಮಾಡಿದ್ರೆ ತಾನಾಗೆ ಮಗುಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ಅಷ್ಟೇ ಮಕ್ಕಳ, ನಿಮ್ಗೆ ಯಾವ್ದು ಕಷ್ಟ ಅನ್ಸುತ್ತೋ ಅದನ್ನ ಫಸ್ಟ್ ಮಾಡಬೇಡಿ, ಯಾವುದು ಸುಲಭ ಅನ್ಸುತ್ತೋ ಅದನ್ನ ಮಾಡಿ, ಪ್ರತಿಯೊಂದು ಲೈನ್ಗೂ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರಳತೆಯಿಂದ ಕಠಿಣತೆಯ ಕಡೆಗೆ ಹೋಗೋಣ.
ಆವಾಗ ನಿಮ್ಗೆ ಕಠಿಣವಾದ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಸುಲಭ ಆಗುತ್ತೆ. ಈಗ ನಾವು ಒಂದ್ 3-4 ಕಿಲೋಮೀಟರ್ ಓಡ್ಬೇಕು ಅಂತ ಇಟ್ಕೊಳ್ಳೋಣ, ಅಥವಾ ಒಂದ್ ದೊಡ್ಡ ಬೆಟ್ಟವನ್ನು ಹತ್ತಬೇಕು ಅಂತ ಇಟ್ಕೊಳ್ಳೋಣ. ಆದ್ರೆ ಫಸ್ಟ್ ಸ್ವಲ್ಪ ಸ್ವಲ್ಪ ನಡೀತಾ, ಸ್ವಲ್ಪ ಸ್ವಲ್ಪ ಓಡ್ತಾ, ನಾವು ಓಡೋದನ್ನ ನಡೆಯೋದನ್ನ ಶಕ್ತಿ ಬರೆಸ್ಕೊಂಡ್ರೆ ಆಮೇಲೆ ಹೇಳ್ತಾರಲ್ಲ, ಅಟ್ಟ ಹತ್ತಕ್ ಬಂದ್ರೆ ಬೆಟ್ಟ ಹತ್ತೀವಿ ಅಂತ ಅಲ್ವಾ. ಅಟ್ಟ ಹತ್ತಕ್ ಬರ್ಬೇಕು ಫಸ್ಟ್. ಅಟ್ಟ ಅಂದ್ರೆ ಮನೆಯ ಮಾಳಿಗೆ, ಒಂದು ಮಾಳಿಗೆ ಹತ್ತಕ್ ಬಂದ್ರೆ ನೆಕ್ಸ್ಟ್ ನೀನ್ ಬೆಟ್ಟನೂ ಹತ್ಬಹುದು ಅಂತ. ಹಾಗಾಗಿ ನಾವು ಕಠಿಣ ಸಮಸ್ಯೆಗಳಿಗೆ ಆರಂಭಿಸ್ಲಿಲ್ಲ ಅಂದ್ರೆ ಮಗುಗೆ ಯಾವುದೇ ರೀತಿ ಕಷ್ಟ ಅನ್ಸಲ್ಲ ಅಂತ. ಬಹಳ ಮುಖ್ಯವಾದ್ದು ಮುಂದಿಂದು ದೈನಂದಿನ ಅನುಭವವನ್ನ ಜೋಡಿಸೋದು. ಮಕ್ಕಳ, ನೀವು ಶಾಲೆನಲ್ಲಿ ಏನನ್ನ ಕಲಿತೀರೋ ಅದು ಹೊರಗಡೆ ನೋಡ್ಬೇಕು, ಹೊರಗಡೆ ಎಲ್ಲಿ ಉಪಯೋಗಿಸ್ತಾರೆ ಅಂತ ನೀವು ಹುಡುಕ್ಬೇಕು. ಶಿಕ್ಷಕರು ಹೇಳಿರ್ತಾರೆ, ನೀವು ಗಮನಿಸ್ಬೇಕು, ನೀವು ಕೂಡ ಹುಡುಕ್ಬೇಕು. ಉದಾಹರಣೆಗೆ ಅಳತೆ ಮಾಡೋದನ್ನ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಒಂದ್ ತ್ರಿಭುಜ ಬರೀತಾರೆ, ಒಂದ್ ಚತುರ್ಭುಜ ಬರೀತಾರೆ, 5 ಸೆಂಟಿಮೀಟರ್ ಅಂತಾರೆ, 10 ಸೆಂಟಿಮೀಟರ್ ಅಂತಾರೆ ಅಲ್ವಾ. ಈ 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಅಂತೀವಿ, ಹಾಗಾದ್ರೆ ಸ್ವಲ್ಪ ಜಾಸ್ತಿ ಆದ್ರೆ ಹೇಗೆ? ಎಲ್ಲಿರುತ್ತೆ ಈ ಸೆಂಟಿಮೀಟರ್? ಬರೀ ನಮ್ಮ ಪುಸ್ತಕದಲ್ಲಿ ಮಾತ್ರನಾ, ಸ್ಕೂಲಲ್ಲಿ ಮಾತ್ರನಾ, ಸ್ಕೇಲಲ್ಲಿ ಮಾತ್ರ ಅಂತ ಇದ್ರೆ ಇಲ್ಲ. ನೋಡಿ, ಟೈಲರ್ ಹತ್ರ ಹೋಗಿ ಅವನು ಟೇಪ್ ಇಟ್ಕೊಂಡಿರ್ತಾರೆ, ಮೀಟರ್ ಸ್ಕೇಲ್ ಇಟ್ಕೊಂಡಿರ್ತಾರೆ, ಅದ್ರಲ್ಲಿ ಸೆಂಟಿಮೀಟರ್ಗಳಿದಾವೆ. ಸೆಂಟಿ ಅಂದ್ರೆ 100 ಅಂತ, ಸೆಂಟ್ ಅಂದ್ರೆ 100. ನಾವು ಕ್ರಿಕೆಟ್ ಅಲ್ಲಿ ಹೇಳ್ತೀವಲ್ಲ ಸೆಂಚುರಿ, ನೋಡಿ ಅಲ್ಲೂ ಸೆಂಟ್ ಅಂತ ಬರುತ್ತೆ. ಸೆಂಟ್ ಅಂದ್ರೆ 100. 1 ಮೀಟರ್ ನಲ್ಲಿ 100 ಭಾಗ ಮಾಡಿದ್ವಿ, ಒಂದೊಂದು ಭಾಗ 1 ಸೆಂಟಿಮೀಟರ್. ಅದನ್ನ ಟೈಲರ್ ಕೂಡ ನೋಡ್ತಾ ಇರ್ತಾನೆ, 75 ಸೆಂಟಿಮೀಟರ್ ತಗೊಂಡೆ, 60 ಸೆಂಟಿಮೀಟರ್ ತಗೊಂಡೆ, 80 ಸೆಂಟಿಮೀಟರ್ ತಗೊಂಡೆ, 1.5 ಮೀಟರ್ ಅಂದ್ರೆ ಎಷ್ಟು ತಗೊಂಡೆ. ನೀವು ಒಂಚೂರು ಟೈಲರ್ ಅಂಗಡಿಗೆ ಹೋಗಿ ಅವ್ನ ಮೀಟರ್ ಇಟ್ಕೊಂಡು ನೋಡಿ, ಅವನು ಉಪಯೋಗಿಸ್ತಾ ಇದಾರಲ್ವಾ. ಹಾಗೆ ಮರಗೆಲ್ಸ ಮಾಡೋರು ಕೂಡ ಮೀಟರ್ನ ಉಪಯೋಗಿಸ್ತಾರೆ, ಸೆಂಟಿಮೀಟರ್ನ ಉಪಯೋಗಿಸ್ತಾರೆ ಪ್ರತಿಯೊಂದು ಹೆಜ್ಜೆ ತೆಗಿವಾಗ. ಈ ಶಾಪಿಂಗ್ ಮಾಲ್ಗೆ ಹೋಗ್ತೀವಿ, ಅಂಗಡಿಗೆ ಹೋಗ್ತೀವಿ, ಏನೋ ಒಂದು ತರಕಾರಿ ಕೊಳ್ತೀವಿ, ಅಲ್ಲಿ ನೋಡಿ ಹಣಕಾಸು ಲೆಕ್ಕಾಚಾರ ಇದೆ, ಬಹಳ ಸುಲಭವಾಗಿ ಲೆಕ್ಕ ಹಾಕ್ತಾರೆ. ನಾವಿಲ್ಲಿ ತುಂಬಾ ಸರಳವಾಗಿ 1/4 ಪ್ಲಸ್ 1/2 ಪ್ಲಸ್ 2 1/4 ಕೊಟ್ಟೆ ಅಂತ ಇಟ್ಕೊಳ್ಳೋಣ ಅಲ್ವಾ. ಅವನ್ ಕೂಡ್ಸಿ ಅಂದ್ರೆ ನಾವು ಕೆಳಗಡೆ ಇರೋದಕ್ಕೆಲ್ಲ ಛೇದಗಳಿಗೆಲ್ಲ ಲಾಸ ತಗೊಂಡು ಲಾಸ ಎಲ್ಲ ಮಾಡಕ್ ಹೋಗ್ತೀವಿ. ಹಾಗಾಗತ್ಯ ಇಲ್ಲ. 1/2 ಅಂದ್ರೆ ಹಾಫ್, ಅರ್ಧ. 1/4 ಅಂದ್ರೆ ಕಾಲು, ಅರ್ಧ ಕಾಲು ಸೇರ್ಸಿದ್ರೆ ಮುಕ್ಕಾಲಾಯ್ತು. 2 1/4 ಅಂದ್ರೆ 2 ಕಾಲು, 2 ಕಾಲು ಮುಕ್ಕಾಲು ಸೇರ್ಸಿದ್ರೆ 3 ಆಗೋಯ್ತು. ಈ ತರ ಹಣಕಾಸು ಲೆಕ್ಕ ಮಾಡೋರು, ತರಕಾರಿ ವ್ಯಾಪಾರ ಮಾಡೋರು, ಶಾಪಿಂಗ್ ಮಾಡೋರು ಈ ತರ ಓವರ್ ಆಗಿ ಲೆಕ್ಕ ಹಾಕ್ಬಿಡ್ತಾರೆ. ನಾವು ಕೂಡ ಅದನ್ನು ಗಮನಿಸಿದ್ರೆ ಲೆಕ್ಕ ಅನ್ನೋದು ಸುಲಭ ಅನ್ಸುತ್ತೆ. ಇಲ್ಲಿ ಮಾಡುವಾಗ ನಾವು ಅಷ್ಟು ಉತ್ತರ ಬರ್ಬೇಕು ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ಸಮಾನವಾದಂತ ಛೇದ ಮಾಡ್ಕೋಬೇಕು ಅನ್ನೋ ಐಡಿಯಾ ನಮ್ಗೆ ಟೀಚರ್ಸ್ ಕೊಡ್ತಾರೆ. ಆಮೇಲೆ ಸರಳ ಆಗ್ಬಿಡುತ್ತೆ, ಅತಿ ಸುಲಭ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು ಶಾಲೆನಲ್ಲಿ ಏನೆಲ್ಲ ಕಲಿತೀವಿ, ಆಕೃತಿಗಳನ್ನ ಕಲಿತೀವಿ, ಹೊರಗಡೆ ಆಕೃತಿಗಳನ್ನ ನೋಡ್ಬೇಕು. ಕೂಡೋದನ್ನ ಕಲಿತೀವಿ, ಕಳೆಯೋದನ್ನ ಕಲಿತೀವಿ, ಹಣಕಾಸು ಲೆಕ್ಕಾಚಾರ ನೋಡ್ತೀವಿ, ಲೀಟರ್ಗಳಲ್ಲಿ ನೋಡ್ತೀವಿ, ಮೀಟರ್ಗಳಲ್ಲಿ ನೋಡ್ತೀವಿ. ಅವನ್ನೆಲ್ಲ ಅಂಗಡಿಗಳಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ ಅಥವಾ ಸ್ಕಿಲ್ಡ್ ವರ್ಕರ್ ಕೆಲಸ ಮಾಡತ್ತವ ಅಲ್ಲೆಲ್ಲ ನೋಡ್ಬಿಟ್ರೆ ನಿಮ್ಗೆ ಗಣಿತ ಎಲ್ಲ ಕಡೆ ಕಾಣಕ್ ಶುರು ಆಗುತ್ತೆ. ಒಂದ್ಸಲ ನಿಮ್ ಗಣಿತ ಎಲ್ಲ ಕಡೆ ಕಾಣಕ್ ಶುರು ಆದ್ರೆ ಗಣಿತ ಸುಲಭ ಆಗುತ್ತೆ. ಆ ರೀತಿ ಜೋಡಿಸ್ದೇ ಇರೋದು ಮುಖ್ಯವಾದಂತ ಕಾರಣ ಅಂತ ಅನ್ಸುತ್ತೆ. ಹಾಗಾದ್ರೆ ಪರಿಹಾರಗಳೇನು ನೋಡೋಣ. ತುಂಬಾ ಸುಲಭವಾದ ಪರಿಹಾರಗಳಿದಾವೆ ಮಕ್ಕಳ. ಮೊದಲನೇದಾಗಿ ತಾಳ್ಮೆ ಇರ್ಬೇಕು ನಿಮ್ಗೆ. ಗಣಿತದಲ್ಲಿ ಇದು ತುಂಬಾ ಮುಖ್ಯ. ತಾಳಿದವನು ಬಾಳೆಹಣ್ಣು ಅಂತಾರಲ್ಲ, ಹಾಗೆ ತಾಳ್ಮೆ ಇರ್ಬೇಕು. ತಪ್ಪಾಯ್ತು ಅಂದ ತಕ್ಷಣ ತೆಗೆದು ಬಿಸಾಕ್ಬಿಡೋದಲ್ಲ ಅಥವಾ ಗೀಜ್ ಬಿಡೋದಲ್ಲ. ನಾನು ಬಹಳಷ್ಟು ಮಕ್ಕಳು ನೋಡ್ತೀನಿ, ಸುಮ್ಮನೆ ಗೀಜ್ ಬಿಡ್ತಾರೆ, ಹರಿದು ಬಿಡ್ತಾರೆ, ಎಸ್ಟ್ ಬಿಡ್ತಾರೆ. ತಾಳ್ಮೆನೆ ಕಳ್ಕೊತೀವಿ, ತಾಳ್ಮೆ ಕಳ್ಕೋಬಾರದು. ಗಣಿತದಲ್ಲಿ ಯಾವಾಗ್ಲೂ ನಿಧಾನಕ್ಕೆ ಯೋಚನೆ ಮಾಡಿ ಪ್ರಯತ್ನ ಮಾಡ್ಬೇಕು. ಒಂದ್ಸಲ ತಾಳ್ಮೆ ಬೆಳೆಸ್ಕೊಂಡ್ರೆ, ಈಗ ಕೈವಾರದಲ್ಲಿ ನಾವು ವೃತ್ತ ಹಾಕ್ತಾ ಇರ್ತೀವಿ, ಅದು ಚುಚ್ಚಿದ್ದು ಸರಿಯಾಗಿ ಬರೋದೇ ಇಲ್ಲ, ಎತ್ಲಗೋ ಜಾರುತ್ತೆ, ಸಿಟ್ಟು ಬಂದ್ಬಿಡುತ್ತೆ ನಮ್ಗೆ. ಹಾಗಲ್ಲ, ನಿಧಾನಕ್ಕೆ ಇಟ್ಕೊಂಡು ನಿಧಾನಕ್ಕೆ ಮಾಡಿದ್ರೆ, ಸಾವಕಾಶವಾಗಿ ಮಾಡಿದ್ರೆ. ಈ ಬೋರ್ಡಲ್ಲಿ ಇದು ವಾಹನಗಳಲ್ಲಿ ಹಿಂದ್ಗಡೆ ಬರ್ತಿರ್ತಾರೆ ನೋಡಿ, ಅವಸರವೇ ಅಪಘಾತಕ್ಕೆ ಕಾರಣ. ಗಣಿತದಲ್ಲೂ ಹಾಗೆ ಅವಸರ ಮಾಡಬಾರ್ದು, ತಾಳ್ಮೆ ಇರ್ಬೇಕು. ನಿಧಾನಕ್ಕೆ ಶುರು ಮಾಡಿ ಪ್ರಾಕ್ಟೀಸ್ ಮಾಡ್ತಾ 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 ಒಂದ್ಸಲ ನಿಮ್ಗೆ ಕೌಶಲ್ಯ ಬೆಳೆದ್ಬಿಟ್ರೆ, ಕೌಶಲ ಸಿಕ್ಬಿಟ್ರೆ, ಸ್ಕಿಲ್ ಸಿಕ್ಬಿಟ್ರೆ, ಆಮೇಲೆ ತುಂಬಾ ಸರಳ, ತುಂಬಾ ಸುಂದರ. ಹಾಗಾಗಿ ಮೊದಲು ಇಂಪ್ರೂವ್ ಇರ್ಬೇಕಾದ್ದು ಶಿಕ್ಷಕರಿಗೂ ಇರ್ಬೇಕು, ಪೋಷಕರಿಗೂ ಇರ್ಬೇಕು, ಮಕ್ಳಿಗೂ ಇರ್ಬೇಕು. ಏನು? ತಾಳ್ಮೆ, ಪೇಷನ್ಸ್ ಇರ್ಬೇಕು. ಆನಂತರ ನಿರಂತರತೆ. ನಿರಂತರತೆ ಅಂದ್ರೆ ಕಂಟಿನ್ಯೂಟಿ ಇರ್ಬೇಕು. ಪ್ರತಿದಿನ ಅದನ್ನ ರಿಪೀಟ್ ಮಾಡಂಗಿರ್ಬೇಕು. ದಿನ ಒಂದ್ ಅರ್ಧ ಗಂಟೆ ನಾನು ಲೆಕ್ಕ ಮಾಡ್ತೀನಿ, ಲೆಕ್ಕಗಳನ್ನ ಬಿಡಿಸ್ತೀನಿ, ಸಮಸ್ಯೆಗಳನ್ನ ಬಿಡಿಸ್ತೀನಿ. ಗೊತ್ತಾಗ್ಲಿಲ್ಲ ಅಂದ್ರೆ ಬಿಡಿಸಿದ್ನೇ ಇನ್ನೊಂದ್ಸಲ ಮಾಡ್ತೀನಿ. 1-2 ಸಲ ನೋಡ್ಬಿಟ್ಟು ಮುಚ್ಚಿಟ್ಬಿಟ್ಟು ಬರೀತೀನಿ, ಬರೆದ್ಬಿಟ್ಟು ಪುನಃ ತೆಗೆದು ನೋಡ್ತೀನಿ. ಪ್ರತಿದಿನ ಇಷ್ಟೊತ್ತಿಂದ ಇಷ್ಟೊತ್ತರೆಗೂ. ಈಗ ನೋಡಿ, ದೊಡ್ಡವರೆಲ್ಲ ನಿಮ್ಮನೆ ಸುತ್ತಮುತ್ತ ಅಥವಾ ಬೇರೆಯವ್ರು ನೋಡಿ, ಅವ್ರ ಸಮಯಕ್ಕೆ ಸರಿಯಾಗಿ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ವಾಕ್ ಹೋಗೋರು ಬೆಳಗ್ಗೆ ವಾಕ್ ಹೋಗ್ತಾ ಇರ್ತಾರೆ, ಅಮ್ಮ ಬೆಳಗ್ಗೆ ತಿಂಡಿ ಮಾಡೋದು ಎದ್ಬಿಟ್ಟು ಅವ್ರ ಟೈಮಿಗೆ ಅವ್ರು ಮಾಡ್ತಾ ಇರ್ತಾರೆ ಅಲ್ವಾ, ಅಪ್ಪ ಏನೋ ಕೆಲಸ ಮಾಡೋರು ಮಾಡ್ತಾ ಇರ್ತಾರೆ. ಸೊ ಪ್ರತಿದಿನ ಆ ತರ ನಿರಂತರತೆ ಬೆಳೆಸ್ಕೊಂಡ್ರೆ ನೀವುನು ಅವಾಗ ಎಲ್ಲವೂ ಸುಲಭ ಅನ್ಸುತ್ತೆ, ಗಣಿತನೂ ಸುಲಭ ಆಗತ್ತೆ. ನಾವು ಮುಟ್ಲಿಲ್ಲ ವಾರ ಪೂರ್ತಿ ಅಂದ್ರೆ ಕಠಿಣ ಆಗ್ಬಿಡುತ್ತೆ.
ಅದಕ್ಕೆ ಏನ್ ಮಾಡಬೇಕು, ಪ್ರತಿದಿನ ಅರ್ಧ ಗಂಟೆ ಅಥವಾ 1 ಗಂಟೆ ಗಣಿತಕ್ಕೆ ಅಂತ ಮೀಸಲಿಟ್ಟು, ಹಾಗಾಗಿ ನಿರಂತರತೆಯನ್ನು ಕಾಪಾಡ್ಕೊಂಡು. ಮೂರನೇದು ಸರಳೀಕರಣ. ನಿಮ್ಗೆ ಎಂತ ದೊಡ್ಡ ಸಮಸ್ಯೆ ಸಿಕ್ಕಿದ್ರು ಅದನ್ನ ಫಸ್ಟ್ ಸರಳ ಮಾಡ್ಕೊಂಡು, ಸುಲಭ ಮಾಡ್ಕೋಬೇಕು. ನೋಡಿ, ಒಂದ್ ಬೆಟ್ಟ ಹತ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ಮನೆಯ ಮಾಳಿಗೆ ಹತ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಅಷ್ಟೊತ್ತಕ್ಕೆ ಒಂದೇ ಸಲ ಮೆಟ್ಲು ಮಾಡ್ಬಿಟ್ಟಿರ್ತಾರ? ಇಲ್ಲ, ಚಿಕ್ಕ 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 ಮೆಟ್ಲುಗಳು ಮಾಡಿರ್ತಾರೆ. ಒಂದೊಂದೇ ಮೆಟ್ಲು ಹತ್ತುತ್ತಾ 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 ಹೋದ್ರೆ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ನಾವು ಏರ್ಬಿಡ್ತೀವಿ ಅಲ್ವಾ? ಹಾಗೇನೆ ನಮಗ್ ಬಂದಂತ ಸಮಸ್ಯೆಗಳನ್ನ ಸರಳವಾಗಿ ಮಾಡ್ಕೋಬೇಕು, ಚಿಕ್ಕ ಚಿಕ್ಕದ್ ಮಾಡ್ಕೋಬೇಕು. ತಾನಾಗೆ ಚಿಕ್ಕದ್ ಮಾಡ್ಕೊಂಡ್ರೆ ಎಲ್ಲವೂ ಸರಳವಾಗಿ ಸಿಗುತ್ತೆ. ಸರಳೀಕರಣ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. 4ನೇದು ಮೋಜಿನ ಗಣಿತ. ನೀವು ಕೇಳಿರ್ತೀರಿ, ಮೋಜಿನ ಗಣಿತಕ್ಕೆ ಸಂಬಂಧಪಟ್ಟು ಬೇಕಾದಷ್ಟು ಪುಸ್ತಕಗಳು ಸಿಗ್ತವೆ ಮಾರ್ಕೆಟ್ನಲ್ಲಿ. ಮತ್ತೆ ಈ ತರದ್ದು ನಿಮ್ಮ ಮನೇಲಿರುವಂತ ಅಜ್ಜ ಅಜ್ಜಿ ಅಥವಾ ಇನ್ಯಾರೋ ನಿಮ್ಮನ್ನ ಕೇಳ್ತಾನೆ ಇರ್ತಾರೆ. ಮೋಜಿನ ಗಣಿತ ಅಂದ್ರೆ ತಮಾಷೆ ಗಣಿತ. ಗಣಿತದಲ್ಲೂ ತಮಾಷೆ ಬೇಕಾದಷ್ಟಿದೆ. ನಗ್ತಾ ನಗ್ತಾ ಬಿಡಿಸುವಂತ ಲೆಕ್ಕಗಳಿದಾವೆ. ಆತರ ಮೋಜಿನ ಗಣಿತದಲ್ಲಿರುವಂತ ಲೆಕ್ಕಗಳನ್ನ ನೀವು ನಿಮ್ಮ ಸ್ನೇಹಿತರು ಕೂತ್ಕೊಂಡು ಆಟ ಆಡ್ಬೇಕು. ವಯಸ್ಸನ್ನ ಕಂಡುಹಿಡಿಯುವಂತ ಲೆಕ್ಕಗಳಿರ್ತವೆ, ಅಥವಾ ಹೂಗಳನ್ನ ಮೂಡಿಸುವಂತ ಲೆಕ್ಕಗಳಿರ್ತವೆ, ಅಥವಾ ವಯಸ್ಸಿನ ಮೇಲೆ ಅಪ್ಪನ ವಯಸ್ಸು ತಾಯಿ ವಯಸ್ಸು ಈ ತರದ್ದಿರುತ್ತೆ. ಬೇರೆ 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 ಬೇಕಾದಷ್ಟು ಮೋಜಿಗೆ ಸಂಬಂಧಪಟ್ಟಿದ್ದು ಕುರಿಗಳ ಲೆಕ್ಕ, ಹೂಗಳ ಲೆಕ್ಕ, ಪಕ್ಷಿಗಳ ಲೆಕ್ಕ ಅನ್ಕೊಂಡು ತುಂಬಾ ತಮಾಷೆ ಲೆಕ್ಕಗಳಿದಾವೆ. ಆ ತರದ ಪುಸ್ತಕ ತಗೊಂಡು ಒಂದೊಂದೇ ಲೆಕ್ಕ ತಗೊಂಡು ಫ್ರೆಂಡ್ಸ್ಗಳ ಜೊತೆ ಹಂಚ್ಕೊಳ್ತಾ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಅವಾಗ ಗಣಿತ ಅಂದ್ರೆ ನಿಮ್ಗೆ ಏನೇನು ಇಲ್ಲ, ಬಹಳ ಸುಲಭ ಅನ್ಸುತ್ತೆ, ಭಯ ಪಡುವಂತ ಅವಶ್ಯಕತೆನೇ ಬೀರಲ್ಲ. ಕೊನೆಯದು ಆಚರಣೆ. ನಾನು ಆಗ್ಲೇ ನಿರಂತರತೆಯಲ್ಲಿ ಹೇಳಿದ್ನಲ್ಲ, ಆ ತರ ದಿನಕ್ಕೊಂದು ಲೆಕ್ಕ ಆಗು ನೀ ಪಕ್ಕ ಅಂತ. ಒಂದು ದಿನಕ್ಕೆ ಒಂದ್ ಲೆಕ್ಕ ಕಲಿತೀನಿ, ಒಂದ್ ಲೆಕ್ಕ ಬಿಡಿಸ್ತೀನಿ, ನಾನು ನನ್ನದೇ ಅಂತ ಲೆಕ್ಕ ಮಾಡ್ತೀನಿ. ಒಂದ್ ಲೆಕ್ಕ ಅಂದ್ರೆ ಯಾವುದು? ಶಿಕ್ಷಕರು ಒಂದ್ 5-6 ಲೆಕ್ಕ ಹಾಕೊಟ್ಟಿದ್ದಾರೆ, ಒಂದ್ 5-6 ಮಾಡ್ಸಿದಾರೆ, ಅದೇ ತರದ್ ನಾನೇ ಒಂದ್ ಸೃಷ್ಟಿ ಮಾಡ್ಕೋತೀನಿ. ಅಲ್ಲಿ 3 ಅಂತ ಕೊಟ್ಟಿದ್ರು, ನಾನು ಇಲ್ಲಿ 6 ಹಾಕೋತೀನಿ. ಅಲ್ಲಿ 5 ಅಂತ ಕೊಟ್ಟಿದ್ರು, ನಾನು ಇಲ್ಲಿ ಯಾವ್ದೊಂದು ಬೇರೆ ನಂಬರ್ ಹಾಕೋತೀನಿ. ಅಲ್ಲಿ ಕೂಡ ಕೇಳಿದ್ರೆ ಇಲ್ಲೂ ಕೊಡ್ತೀನಿ, ನೋಡೋಣ ಎಷ್ಟು ಬರುತ್ತೆ. ಈ ತರ ದಿನಕ್ಕೊಂದು ಹೊಸ ಹೊಸ ಲೆಕ್ಕಗಳನ್ನ ನಾವೇ ಸೃಷ್ಟಿ ಮಾಡಕ್ಕಾದ್ರೆ, ಅಥವಾ ಇರೋ ಲೆಕ್ಕನೇ ಒಂದನ್ನು ಖಂಡಿತ ಕಲಿತಾ ಹೋದ್ರೆ ಎಷ್ಟು ಸರಳ ಅಲ್ವಾ? ಫಾರ್ ಎಕ್ಸಾಂಪಲ್, SLC ಮಕ್ಕಳಿಗೆ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 240 ದಿನ ಶಾಲೆ ನಡೆಯುತ್ತೆ. ಶಾಲೆ ನಡೆಯೋ ದಿನಗಳು ಭಾನುವಾರಗಳು ಬಿಟ್ಟು, ಹಬ್ಬಗಳನ್ನ ಬಿಟ್ಟು, ದಸರಾ ರಜೆಗಳನ್ನ ಬಿಟ್ಟು 240 ಹತ್ರ ಶಾಲೆ ನಡೆಯುತ್ತೆ. 40 ಬಿಡಿ, 200 ದಿನ ಅಂತ ಇಟ್ಕೊಳ್ಳೋಣ. ಒಂದು ದಿನಕ್ಕೆ ಒಂದು ಲೆಕ್ಕನ ನಾನು ಕರೆಕ್ಟಾಗಿ ಕಲಿತೀನಿ ಅಂದ್ರೆ 200 ದಿನಕ್ಕೆ 200 ವಿವಿಧ ರೀತಿಯ ಲೆಕ್ಕಗಳನ್ನ ಕಲಿಬಹುದು. ಒಂದು ದಿನಕ್ಕೆ ಒಂದು ಪ್ರಶ್ನೆ ಉತ್ತರ ಕಲಿತೆ ಅಂದ್ರೆ 200 ಪ್ರಶ್ನೆ ಉತ್ತರಗಳನ್ನ ಕಲಿಬಹುದು. 2 ಕಲ್ತ್ಬಿಟ್ರೆ 400 ಆಗೋಯ್ತು. ಒಂದ್ ದಿನಕ್ಕೆ 3 ಕಲಿತೀನಿ ಅಂತ ನನಗೆ ಶಕ್ತಿ ಇದೆಯಪ್ಪ, 3 ಕಲಿತೀನಿ ಅಂತ ನೀವು ಅನ್ಕೊಂಡ್ರೆ 200 ದಿನಕ್ಕೆ 600 ಲೆಕ್ಕಗಳಾಯ್ತು. 600 ಲೆಕ್ಕಗಳು ಕಲ್ತ್ರೆ ಏನ್ ಕಡಿಮೆನಾ? ಒಂದ್ ವರ್ಷಕ್ಕೆ ನೀವು 100% ಮಾರ್ಕ್ಸ್ ತೆಗಿತೀರಿ. ಫುಲ್ 80 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಯಾವುದೇ ತರಗತಿಲಿರಿ ನೀವು, ದಿನಕ್ಕೊಂದ್ ಲೆಕ್ಕ ನಾನು ಹೊಸದಾಗಿ ಬಿಡಿಸ್ತೀನಿ, ಮಾಡಿ ಇಡ್ತೀನಿ, ಡೇಟ್ ಹಾಕ್ತೀನಿ, ಅಮ್ಮನಿಗೆ ತೋರಿಸ್ತೀನಿ, ನೋಡಮ್ಮ ಈ ಹೊಸ ಲೆಕ್ಕ ನಾನು ಬಿಡಿಸಿದೀನಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಉದಾಹರಣೆ ಲೆಕ್ಕಗಳನ್ನ ನೋಡ್ತೀನಿ ಪುಸ್ತಕದಲ್ಲಿ, ಆ ಉದಾಹರಣೆ ಲೆಕ್ಕ ನೋಡ್ಕೊಂಡು ಅದೇ ತರದ ಅಭ್ಯಾಸ ಲೆಕ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಇದನ್ನ ಮಾಡಿದ್ರೆ ಖಂಡಿತ ನಾವು ಪಕ್ಕ ಆಗ್ಬಿಡ್ತೀವಿ. ಗಣಿತ ಸುಲಭ ಆಗೋಗ್ಬಿಡುತ್ತೆ, ಅತ್ಯಂತ ಸರಳ ಆಗುತ್ತೆ. ನೆಕ್ಸ್ಟು ಸಕಾರಾತ್ಮಕ ದೃಷ್ಟಿಕೋನಗಳನ್ನ ಬೆಳೆಸ್ಕೋಬೇಕು ನಾವು. ಸಕಾರಾತ್ಮಕ ದೃಷ್ಟಿಕೋನ ಅಂದ್ರೇನು? ಇದನ್ನ ಎಲ್ಲರೂ ಬಳಸ್ತಾ ಇರ್ತಾರೆ. ಪಾಸಿಟಿವ್ ಆಟಿಟ್ಯೂಡ್ ಅಂತ, ಪಾಸಿಟಿವ್ ಥಿಂಕಿಂಗ್. ನನ್ನ ಕೈಲಿ ಆಗಲ್ಲ, ಇದು ನಕಾರಾತ್ಮಕ. ಆಗಲ್ಲ, ನಾ ಅಂದ್ರೆ ಆಗಲ್ಲ, ಇದು ನಾನು ಬಿಡ್ಸೋಕ್ಕಾಗಲ್ಲ, ಇದು ನಂದಲ್ಲ, ಇದು ನನಗೆ ಗೊತ್ತಿಲ್ಲ, ನೋ, ಅದನ್ನೆಲ್ಲ ಬಿಟ್ಬಿಡಿ. ಆಗತ್ತೆ, ನಾನು ಪ್ರಯತ್ನ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಮಿಕ್ಕಿದ್ ನನ್ನ ಸ್ನೇಹಿತನ ಕೇಳ್ತೀನಿ, ಗೆಳೆಯನ್ ಕೇಳ್ತೀನಿ, ಅಥವಾ ಗೆಳತಿ ಕೇಳ್ತೀನಿ, ಅಥವಾ ಶಿಕ್ಷಕರನ್ನ ಕೇಳ್ತೀನಿ, ಅಥವಾ ನಮ್ಮ ಮನೆಯಲ್ಲಿ ಅಣ್ಣನ್ ಕೇಳ್ತೀನಿ, ಅಕ್ಕನ್ ಕೇಳ್ತೀನಿ. ನಾನು ತಿಳ್ಕೊತೀನಿ, ನಾನು ಇದು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನುವಂತ ಒಂದು ಸಕಾರಾತ್ಮಕ ಧೋರಣೆ ಬಿಡಬೇಕು. ಪ್ರತಿಯೊಂದು ಬೀಗಕ್ಕೂ ಕೀಲಿ ಕೈ ಇರುತ್ತದೆ. ಪ್ರಪಂಚದಲ್ಲಿ ಎಷ್ಟು ಲಾಕ್ಗಳನ್ನ ತಯಾರು ಮಾಡಿದಾರೋ ಅಷ್ಟು ಲಾಕ್ಗೂ ಒಂದು ಕೀ ಇದ್ದೇ ಇರುತ್ತೆ. ವಿತೌಟ್ ಕೀ ಲಾಕ್ ಯಾವತ್ತೂ ತಯಾರು ಮಾಡೋದೇ ಇಲ್ಲ. ಹಾಗೆ ಗಣಿತದ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನೋಡಿ, ನಮ್ಮ ಭಾರತದ ಶ್ರೇಷ್ಠ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್, ಆತ ತುಂಬಾ ಸಮಸ್ಯೆಗಳನ್ನ ಬರೆದು ಇಟ್ಟು ಹೋಗಿದ್ದಾನೆ. ತುಂಬಾ ಸಮಸ್ಯೆಗಳಿಗೆ ಪರಿಹಾರನೂ ಹೇಳ್ಬಿಟ್ಟಿದ್ದಾನೆ. ಆದ್ರೆ ಅದು ಹೆಂಗ್ ಬಂತು ಅಂತ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದಾರೆ. ಇನ್ನು ಅವನ ಬರೆದಿರುವಂತ ಪುಸ್ತಕದ ಮೇಲೆ ಸಂಶೋಧನೆಗಳು, 100 ಡಾಕ್ಟರೇಟ್ಗಳು ತಗೊಂಡಿದ್ದಾರೆ, ಸಂಶೋಧನೆಗಳು. ಅವರೆಲ್ಲರಿಗೂ ಗೊತ್ತು, ಸಂಶೋಧನೆ ಮಾಡ್ತಿರೋರಿಗೆ, ಇವನ್ ಹಿಂಗ್ ಬರ್ದೇನಂದ್ಮೇಲೆ ಇದಕ್ಕೊಂದು ಪರಿಹಾರ ಇರುತ್ತೆ, ಆ ಪರಿಹಾರ ನಾನು ಕಂಡುಹಿಡಿತೀನಿ. ಆ ಭಾವನೆ ನಿಮ್ಮಲ್ಲಿ ಹೋಗ್ಬೇಕು. ಒಂದ್ ಲೆಕ್ಕ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೊಂದು ಪರಿಹಾರ ಇದೆ, ನನ್ನ ಕೈಲಿ ಆಗತ್ತೆ, ನಾನು ಮಾಡ್ತೀನಿ.
ಎಷ್ಟಾಗುತ್ತೋ ಅಷ್ಟು ಶುರು ಮಾಡ್ತೀನಿ. ಒಂದ್ಸಲ ಶುರು ಆಗ್ಬೇಕು, ಆರಂಭ ಆಗ್ಬೇಕು. ಆರಂಭ ಆದ್ರೆ ಅರ್ಧ ಮುಗೀತು ಅಂತ ಸಕಾರಾತ್ಮಕ ದೃಷ್ಟಿಕೋನವನ್ನು ನಾವು ಬೆಳೆಸ್ಬೇಕು. ಇದಕ್ಕೆ ನಾನು ಏನ್ ಮಾಡ್ಬೇಕು? ಗುಂಪಿನಲ್ಲಿ ಪರಿಹಾರ ಹುಡುಕ್ಬೇಕು. ನಿಮ್ಗೆ ಗೊತ್ತಿರ್ಬೋದು, ನಿಮ್ ಟೀಚರ್ಸ್ ಹೇಳಿರ್ತಾರೆ 21st century ಸ್ಕಿಲ್ಸ್ 4 C's ಅಂತ ಇದಾವೆ. ಅದರಲ್ಲಿ ಬಹಳ ಮುಖ್ಯವಾದ ಇದು ಕೊಲಾಬರೇಷನ್, ಬೇರೆಯವ್ರ ಜೊತೆ ಸೇರ್ಕೊಂಡು ಮಾಡೋಂಥದ್ದು, ಒಬ್ರಿಗೊಬ್ರು ಕೋಆರ್ಡಿನೇಷನ್, ಒಬ್ರಿಗೊಬ್ರ ಜೊತೆ ಸಂಬಂಧವನ್ನ ಸಕ್ರಿಯಗೊಳಿಸ್ಕೊಳ್ಳೋದು, ಗುಂಪಿನಲ್ಲಿ ಪರಿಹಾರವನ್ನ ಹುಡುಕೋದು ಬಹಳ ಮುಖ್ಯವಾದ ವಿಚಾರ ಇದು. ನಾವು ಒಬ್ಬನ ಕೈಲೇ ಆಗ್ಲಿಲ್ಲ ಅಂದಾಗ ಬಾರೋ ಇಲ್ಲಿ ನೋಡಿ ಇದಿಷ್ಟು ಮಾಡಿದೀನಿ, ಕೂತ್ಕೋ, ನಾನು ನೀನು ನೋಡೋಣ, ಬಮ್ಮ ಇಲ್ಲಿ ಕೂತ್ಕೊಳ್ಳೋಣ, ಅಥವಾ ಸ್ನೇಹಿತೆ ಕರೀರಿ ಕೂತ್ಕೊಳ್ಳಿ, ಇಬ್ರು ಟ್ರೈ ಮಾಡಿ, ಖಂಡಿತ ಪರಿಹಾರ ಸಿಗುತ್ತೆ, ಖುಷಿ ಸಿಗುತ್ತೆ. ಮತ್ತೆ ವಿದ್ಯಾರ್ಥಿಗಳನ್ನ ಸಕ್ರಿಯಗೊಳಿಸೋದು, ಟೀಚರ್ಸ್ಗೆ ಇದು, ಪೋಷಕರಿಗೆ ಇದು ನಾನು ಈ ಮಾತು ಹೇಳ್ತಾ ಇರೋದು. ಸಕ್ರಿಯಗೊಳಿಸೋದು ಅಂದ್ರೇನು? ಮಕ್ಕಳೇ ಮಾಡೋ ಹಂಗೆ ಮಾಡ್ಯೋದು. ನೋಡಿ ತಿಳಿ ಮಾಡಿ ಕಲಿ ಅನ್ನೋದು ಬರೀ ವಿಜ್ಞಾನಕ್ಕಲ್ಲ, ಗಣಿತವೂ ವಿಜ್ಞಾನವೇ. ನೋಡಿ ತಿಳ್ಕೊಳ್ಳೋದಲ್ಲ, ಮಾಡೇನೆ ಕಲಿಬೇಕು. ಗಣಿತ ಅನ್ನೋದು ಮಾಡಿ ಕಲಿಯುವಂತ ವಿಚಾರ. ತಾನೇ ಮಗುವನ್ನ ಸಕ್ರಿಯಗೊಳಿಸುವ, ಅವನ ಕ್ರಿಯಾಶೀಲನ ಮಾಡಬೇಕು, ಪ್ರಯತ್ನ ಮಾಡುವಂತೆ ಮಾಡಬೇಕು. ನಿಂಗೆ ಗೊತ್ತಾಗಲ್ಲ, ನೀನ್ ದಡ್ಡ ಅನ್ನೋ ಪದವನ್ನ ನಾವು ಬಳಸ್ತೇ ಹೋದ್ರೆ ಮಕ್ಕಳಲ್ಲಿ ಸಕಾರಾತ್ಮಕ ದೃಷ್ಟಿಕೋನ ಬರುತ್ತೆ, ವಿದ್ಯಾರ್ಥಿಗಳನ್ನು ಸಕ್ರಿಯಗೊಳಿಸ್ತೀವಿ. ಆವಾಗ ಅವರು ಲೆಕ್ಕವನ್ನ ಬಿಡಿಸೋದು ಶುರು ಆಗುತ್ತೆ, ಧೈರ್ಯ ಬರುತ್ತೆ, ಭಯ ಅನ್ನೋದು ತಾನಾಗಿ ಹೊರಟೋಗುತ್ತೆ. ನೆಕ್ಸ್ಟ್, ಸುಲಭದಿಂದ ಕಠಿಣದ ಕಡೆಗೆ. ಇದು ಬಹಳ 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 ಇಂಪಾರ್ಟೆಂಟ್. ನಾನು ಆಗ್ಲೇ ಕಾರಣ ಹೇಳುವಾಗ ಹೇಳಿದ್ದೆ, ಕಠಿಣವಾದ ಸಮಸ್ಯೆಗಳಿಂದ ಆರಂಭಿಸ್ಬಿಡ್ತೀವಿ, ತುಂಬಾ ಕಷ್ಟವಾದ ಲೆಕ್ಕ ಹುಡುಕ್ಬಿಡ್ತೀವಿ. ನಾವು ತುಂಬಾ ಸುಲಭವಾದ ಲೆಕ್ಕ ಶುರು ಮಾಡ್ಬೇಕು. ಇದರಿಂದ ಏನಾಗುತ್ತೆ? ಮಗುಗೆ ಗೆಲುವಿನ ರುಚಿ ನಾನ್ ಗೆಲ್ತೀನಿ, ನಾನ್ ಮಾಡ್ತೀನಿ, ನನ್ ಕೈಲಿ ಆಗತ್ತೆ, ಆತ್ಮವಿಶ್ವಾಸ ಅನ್ನೋದು ತುಂಬ್ಕೊಂಡ್ಬಿಡತ್ತೆ. ಒಂದ್ಸಲ ಆತ್ಮವಿಶ್ವಾಸ ತುಂಬಿಟ್ರೆ ಮಗು ಒಂದ್ಸಲ ಹರಿಯೋದಕ್ಕೆ ಶುರು ಮಾಡಿದ್ರೆ ನಮ್ ಕೈಲಿ ಸ್ಟಾಪ್ ಮಾಡಕ್ ಸಾಧ್ಯನೇ ಇಲ್ಲ. ಒಂದ್ಸಲ ಕಲಿಕೆಗೆ ಶುರು ಮಾಡಿದ್ರೆ ಮಗು ನಮ್ ಕೈಲಿ ಸ್ಟಾಪ್ ಮಾಡಕ್ ಸಾಧ್ಯನೇ ಇಲ್ಲ. ತಾನಾಗೆ ಹುಡುಕ್ಬಿಡ್ತಾನೆ. ನದಿ ಹಾಗೆ ತನ್ನ ಪಾತ್ರವನ್ನ, ತನ್ನ ದಾರಿನ ಹುಡ್ಕೊಂಡು ಸಮುದ್ರದವರೆಗೂ ಹೊರಟು ಬಿಡುತ್ತೋ ಹಾಗೆ ಮಗುನು ಕಲಿಯೋದಕ್ಕೆ ಶುರು ಮಾಡ್ಬಿಡ್ತಾನೆ. ಶುರು ಮಾಡಿಸ್ಬೇಕು ಅಂದ್ರೆ ಅವ್ನು ಗೆಲುವಿನ ರುಚಿ ಹತ್ತಿಸ್ಬೇಕು. ಗೆಲುವಿನ ರುಚಿ ಹತ್ತಬೇಕು ಅಂದ್ರೆ ಸುಲಭದಿಂದ ಕಠಿಣದ ಕಡೆ ಹೋಗ್ಬೇಕು. ಮಕ್ಕಳೇ, ನೀವು ಅಷ್ಟೇ ಸುಲಭವಾದ ಲೆಕ್ಕಗಳನ್ನ ತಗೊಳ್ಳಿ, ಆ ಥರದೇ ಒಂದು 10 ಮಾಡಿ, ಆಮೇಲೆ ನಿಧಾನ ಕಠಿಣವಾದ ಲೆಕ್ಕ ತಗೊಳ್ಳಿ, ಖಂಡಿತ ಆಗತ್ತೆ. ನೆಕ್ಸ್ಟ್, ಅಲ್ಪ ವಿರಾಮ, ವಿಭಿನ್ನ ಆಲೋಚನೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಪ ವಿರಾಮ ಅಂದ್ರೆ ನೀವೊಂದು ದೊಡ್ಡ ಲೆಕ್ಕ ಮಾಡ್ತಾ ಇದ್ರಿ, ಮತ್ತೆ ಇಲ್ಲೊಂದು ಸಣ್ಣ ಬ್ರೇಕ್ ತಗೊಳ್ಳೋದು. ಯಾಕೋ ಬರ್ತಾ ಇಲ್ಲ, ತಲೆ ಕೆಡಿಸ್ಕೊತಾ ಇದೀನಿ, ಇದು ಸರಿ ಹೋಗ್ತಾ ಇಲ್ಲ, ಇದಕ್ಕೆ ಉತ್ತರ ಗೊತ್ತಾಗ್ತಾ ಇಲ್ಲ, ಇದಕ್ಕೆ ಸೂತ್ರ ಸಿಗ್ತಾ ಇಲ್ಲ, ಏನಪ್ಪ ಮಾಡೋಣ? 1-2 ನಿಮಿಷ ಬ್ರೇಕ್ ತಗೊಳ್ಳಿ, ವಿಭಿನ್ನವಾಗಿ ಆಲೋಚನೆ ಶುರು ಮಾಡಿ, ಬೇರೆ ರೀತಿ ಯೋಚನೆ ಶುರು ಮಾಡಿ. ಇದು ಹಿಂಗ್ ತಗೊಂಡ ಇದು ಹಂಗಲ್ದೇ ಇದ್ರೆ ಹಿಂಗಿದ್ರೆ ಏನಾಗ್ಬೋದು, ಈ ತರ ಇದ್ರೆ ಏನಾಗ್ಬೋದು ಅನ್ನುವಂತ ಬೇರೆ ಬೇರೆ ಆಲೋಚನೆ ಶುರು ಮಾಡಿ ಒಂದ್ ಸಣ್ಣ ವಿರಾಮ ಕೊಡಿ, ತಲೆಗೆ ಒಂಚೂರು ರೆಸ್ಟ್ ಕೊಡಿ, ಹೋಗಿ ಒಂದ್ ಲೋಟ ನೀರ್ ಕುಡೀರಿ, ಕೂತ್ಕೊಳ್ಳಿ, ತಾನಾಗೆ ಆರಾಮಾಗಿ ಪರಿಹಾರ ಸಿಕ್ಬಿಡು. ಎಲ್ಲವನ್ನ ಒಂದೇ ಬಾರಿ ಆಲೋಚಿಸೋದು ತಪ್ಪದು. ಎಲ್ಲವನ್ನ ಒಂದೇ ಬಾರಿ ಆಲೋಚಿಸಬಾರ್ದು ಅಲ್ವಾ? ಇದೊಂದು ಪರಿಹಾರ ಅಲ್ಲ. ಆದ್ರೆ ಬಹಳಷ್ಟು ವಿಚಾರಗಳನ್ನು ಒಟ್ಟಿಗೆ ಇಟ್ಕೊಂಡು ಕೆಲಸ ಶುರು ಮಾಡ್ಬೇಕು. ನೋಡಿ, ಅಮ್ಮ ಒಂದು ಚಿತ್ರಾನ್ನ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಕಡಲೆ ಬೀಜ ಇಟ್ಕೋತಾರೆ, ಕಡಲೆ ಬೇಳೆ ಇಟ್ಕೋತಾರೆ, ಉಪ್ಪು ಇಟ್ಕೋತಾರೆ, ಎಲ್ಲ ಇದಕ್ಕೆ ಏನು ಐಟಮ್ ಬೇಕೋ ಎಲ್ಲವನ್ನ ಇಟ್ಕೊಂಡು ಶುರು ಮಾಡ್ತಾರೆ. ಶುರು ಮಾಡ್ತಿದ್ದಾಗ ಎಲ್ಲ ಒಂದಕ್ಕೊಂದು ಅಲ್ಲೇ ಸಿಕ್ಬಿಡುತ್ತಲ್ವಾ? ಹಾಗೆ ಯಾವುದೇ ಕೆಲಸ ಮಾಡುವಾಗ ನಮಗೆ ಅದಕ್ಕೆ ಬೇಕಾದಂಥವನ್ನೆಲ್ಲ ಒತ್ತಟ್ಟಿಗೆ ಇಟ್ಕೊಂಡು ಆಮೇಲೆ ಶುರು ಮಾಡೋದು. ಒಂದೇ ಸಲ ಯೋಚನೆ ಮಾಡ್ತಾ ಹೋಗೋದು ಆಗೋಗುತ್ತೆ. ಆದ್ರೆ 2 ಅಥವಾ 3 ಸಮಸ್ಯೆಗಳನ್ನ ಒಟ್ಟಿಗೆ ಪರಿಹರಿಸಕ್ಕೆ ಪ್ರಯತ್ನ ಪಡಬೇಡಿ. 2-3 ಸಮಸ್ಯೆ ಒಟ್ಟೊಟ್ಟಿಗೆ ಮಾಡಕ್ಕಾಗಲ್ಲ, ಒಂದಾದ್ಮೇಲೆ ಮತ್ತೊಂದು. ಇದಕ್ಕೆ ನೀವು ಟೀಚರ್ಸ್ ನಿಮ್ಗೆ ಸರಳ ಆಟ ಆಡಿಸಿರ್ತಾರೆ ಮೋಸ್ಟ್ಲಿ. ಈಗ 1 2 3 4 ಹೇಳಿ ಅನ್ನಿ, ಎಲ್ರು ಹೇಳ್ಬಿಡ್ತಾರೆ 1 2 3 4 ಸ್ಪೀಡಾಗಿ ಹೇಳಿ, ಸ್ಪೀಡಾಗಿ ಹೇಳ್ಬಿಡ್ತಾರೆ. ಇಂಗ್ಲಿಷ್ ನಲ್ಲಿ ಹೇಳೋಣ ಅನ್ನಿ, 1 2 3 4 ಫೈನ್, ಎಲ್ರು ಹೇಳ್ಬಿಡ್ತಾರೆ. ಈಗ ಕಂಡೀಷನ್ ಹೋಗೋಣ. ಮೊದಲನೇವನು 1 ಅಂದ್ರೆ, 2ನೇವನು ಇಂಗ್ಲಿಷ್ ನಲ್ಲಿ 2 ಅನ್ಬೇಕು, 3ನೇವನು ಕನ್ನಡದಲ್ಲಿ 3 ಅನ್ಬೇಕು, 4ನೇವನು ಇಂಗ್ಲಿಷ್ ನಲ್ಲಿ 4 ಅನ್ಬೇಕು. 1 2 3 4 ಹಿಂಗ್ ಹೇಳಿ ಅನ್ನಿ. ಆ ಸ್ಪೀಡ್ ಸಿಗೋದೇ ಇಲ್ಲ. ಯಾಕೆ? ತಲೆಯಲ್ಲಿ ಸ್ವಿಚ್ ಓವರ್ ಆಗ್ತಾ ಇದೆ, ಕನ್ನಡ ಇಂಗ್ಲಿಷ್, ಕನ್ನಡ ಇಂಗ್ಲಿಷ್, ಕನ್ನಡ ಇಂಗ್ಲಿಷ್. ಕಷ್ಟ, ಅಷ್ಟು ಸ್ಪೀಡಾಗಿ ಹೋಗಲ್ಲ. ಗೊತ್ತಿರುವಂತ ನಂಬರ್ ಹೇಳಕ್ಕೆ ಅಷ್ಟು ಕಷ್ಟ ಆಗುತ್ತೆ ಅಂದ್ರೆ 2-3 ಸಮಸ್ಯೆನ ಒಟ್ಟಿಗೆ ಇಟ್ಕೊಂಡ್ರೆ ಪರಿಹಾರ ಮಾಡಕ್ಕಾಗತ್ತಾ? ನೋ. ಒಂದಾದ್ಮೇಲೆ ಒಂದ್ ಮಾಡಕ್ ಪ್ರಯತ್ನ ಪಡಿ ಮಕ್ಕಳ. ಖಂಡಿತ ನಿಮ್ಗೆಲ್ಲವೂ ಸುಲಭ ಅನ್ಸುತ್ತೆ, ಸರಳ ಅನ್ಸುತ್ತೆ, ಭಯ ತಾನಾಗಿ ಓಡೋಗ್ಬಿಡು. ಹಾಗೆ ಸಮಸ್ಯೆ ಪರಿಹಾರ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತೀನಿ. ಎಲ್ಲಾ ಗಣಿತದಲ್ಲೂ ಸಮಸ್ಯೆ ಪರಿಹಾರಕ್ಕಿರೋದು 3 ಅಂತ. ನಿಮ್ಗೆ ಗೊತ್ತಿರ್ಬೋದು, ನಾವೆಲ್ಲ ಓದೋ ಟೈಮಲ್ಲಿ ನಮ್ಗೊಂದು ಹಾಡಿತ್ತು, ಶುಭಮಂಗಳ ಫಿಲಮ್ ಅನ್ಸುತ್ತೆ ಮೋಸ್ಟ್ಲಿ, 4 1 4
4 8 ಇಷ್ಟೇ ಲೆಕ್ಕದ ನಂಟು ಅಂತ ಒಂದು ಹಾಡು. ತುಂಬಾ ಹಳಬರನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನಾನು ಅದನ್ನ ಕೇಳ್ತಿದ್ದಂಗೆ ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಅಯ್ಯಯ್ಯೋ, ನಮ್ ಸ್ಕೂಲಲ್ಲಿ ಹೇಳ್ಕೊಡೋ ಮಗ್ಗಿ ಫಿಲಂ ಹಾಡ್ನಲ್ಲೂ ಇದೆಯಲ್ಲ ಅಂತ. ಎಂತ ಸರಳ ಅಲ್ವಾ? ಗಣಿತ ಎಲ್ಲೆಲ್ಲೂ ಇದೆ, ಎಲ್ಲಾ ಕಡೆ ಇದೆ. ಅದನ್ನ ನೋಡುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕು. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳೋಣ, ಲೆಕ್ಕ ಬಿಟ್ಟವನು ಲೋಕ ಬಿಟ್ಟ ಅಂತ ಒಂದು ಗಾದೆ ಇದೆ. ಲೆಕ್ಕ ಇಲ್ದನೆ ಜೀವನ ಮಾಡಕ್ ಸಾಧ್ಯನಿಲ್ಲ. ನೀವ್ ಎಲ್ಲಿಂದ ಎಲ್ಲಿಗಾದ್ರೂ ಹೋಗಿ ಉಸಿರಾಟ ಅಂತಿದ್ದಂಗೆ 1 ನಿಮಿಷಕ್ಕೆ ಇಷ್ಟು ಸಲ ಆಡ್ಬೇಕು, ಹೃದಯ ಬಡಿತ ಇಷ್ಟು ಸಲ ಇರ್ಬೇಕು. ವಿಜ್ಞಾನ, ಗಣಿತ, ಸಮಾಜ, ಭಾಷೆನಲ್ಲೇ ನೋಡಿ ಲಘು ಗುರು ಹಾಕಿಸ್ತಾರೆ. ಇದು ಅಲ್ಪ ಪ್ರಾಣ, ಇದು ಮಹಾಪ್ರಾಣ ಅಂತಾರೆ ಅಲ್ವಾ? ಇದು ಮಾತ್ರ ಗಣಗಳಿಗೆ ಹೋದ್ರೆ ಇದು 3 ಮಾತ್ರ ಗಣ, 4 ಮಾತ್ರ ಗಣ ಅಂತಾರೆ. ಎಲ್ಲವೂ ಲೆಕ್ಕಾಚಾರ. ಒಂದು ಸಂಗೀತದಲ್ಲಿ ಹೋಗಿ ಇಂಥ ಶ್ರುತಿಲಿ ಇರ್ಬೇಕು, ಇಷ್ಟೇ ಮಟ್ಟಲ್ಲಿ ಇರ್ಬೇಕು, ಇದು ರೈಸ್ ಆಗ್ಬೇಕು, ಇದು 1ನೇ ಸ್ಕೇಲು, ಇದು 2ನೇ ಸ್ಕೇಲು. ಎಲ್ಲಿಂದ ಎಲ್ಲಿಗೋದ್ರು ಗಣಿತ ಬಿಟ್ಟು ಪ್ರಪಂಚ ಇಲ್ವೇ ಇಲ್ಲ. ಅದಕ್ಕೆ ಹಿಂದ್ಲವ್ರು ಹೇಳಿದ್ರು, ಹೊಳೆಗೆ ಹಾಕಿದ್ರು ಹಳೆದು ಹಾಕಿ ಅಂತ. ಹೊಳೆ ಅಂದ್ರೆ ನದಿಗೆ ಹಾಕ್ತಾ ಇದೀವಿ ನಾವು, ಏನೋ ಸುರಿದು ಬಿಡ್ತಾ ಇದೀವಿ, ವೇಸ್ಟ್ ಅಂತೀವಿ. ಆದ್ರೂ ಒಂದ್ಸಲ ಅಳತೆ ಮಾಡಾಕ್ರಪ್ಪ. ಸೊ ಅಳತೆ ಅನ್ನೋದು ಜೀವನದಲ್ಲಿ ಎಲ್ಲ. ಒಂದ್ ಚಪ್ಪಲಿ ತಗೊಂಡೋಗ್ ಹೋಗ್ತೀವಿ, ನನ್ನ ಸೈಜು 5ನೇ ನಂಬರ್ ಕೊಡಿ, 6ನೇ ನಂಬರ್ ಕೊಡಿ ಅಂತೀವಿ ಅಲ್ವಾ? ಒಂದ್ ಬಟ್ಟೆ ಹೊಲ್ಸ್ಕೊಳಕ್ ಹೋಗ್ತೀವಿ, ಇಷ್ಟು ಮೀಟರ್ ಬಟ್ಟೆ ತಗೊಳ್ಳಿ ಅಂತೀವಿ. ಹಣಕಾಸು ಲೆಕ್ಕಾಚಾರ ಮಾಡ್ತೀವಿ, ಇಷ್ಟು. ಒಂದು ಬ್ಯಾಂಕ್ ವ್ಯವಹಾರ ಮಾಡ್ತೀವಿ, ಬಡ್ಡಿ ವ್ಯವಹಾರ ಇಷ್ಟು. ಎಲ್ಲಿಂದ ಎಲ್ಲಿಗೋದ್ರು ಗಣಿತ ಬಿಟ್ಟು ಜೀವನ ಮಾಡಕ್ ಸಾಧ್ಯನೇ ಇಲ್ಲ. ಇಂಗ್ಲಿಷನ್ನ ಬಿಟ್ಬಿಟ್ಟು ಜೀವನ ಮಾಡ್ಬೋದು, ಹಿಂದಿಯನ್ನ ಬಿಟ್ಬಿಟ್ಟು ಜೀವನ ಮಾಡ್ಬೋದು, ಅಥವಾ ಬೇರೆ ಇನ್ಯಾವುದೇ ಭಾಷೆ ಕಲಿದನೇ ಜೀವನ ಮಾಡ್ಬೋದು, ಬೇರೆ ವಿಷಯನ ತಿಳಿದೇ ಇದ್ರೂ ಜೀವನ ಮಾಡ್ಬೋದು. ಗಣಿತ ಬಿಟ್ಟು ಜೀವನ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ದಾರಿಯಲ್ಲೂ ಗಣಿತ ಅನ್ನೋದು ಹಾಸುವಕ್ಕಾಗಿದೆ ಅಂತ ನಾವು ತಿಳ್ಕೊಂಡ್ಬಿಟ್ರೆ, ಗಣಿತ ಅಂದ್ರೆ ಅಯ್ಯೋ ನಂಗೆ ಗೊತ್ತಿರೋದೆ ಇದೆಲ್ಲ. ನೋಡಿ, ಓದು ಬರಹ ಕಲಿದೇ ಇರೋರು ಕೂಡ ಲೆಕ್ಕ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಒಂದ್ ತರಕಾರಿ ಅಂಗಡಿಗೆ ಹೋಗಿ ಕರೆಕ್ಟಾಗಿ ಲೆಕ್ಕ ಮಾಡ್ತಾರೆ. ಎಷ್ಟು ಚಿಲ್ಲರೆ ಕೊಡ್ಬೇಕು, ಎಷ್ಟು ಇದ್ ಮಾಡ್ಬೇಕು, ಕರೆಕ್ಟಾಗಿ ಲೆಕ್ಕ ಹಾಕ್ಬಿಟ್ಟು ಕೊಡ್ತಾರೆ ಅಲ್ವಾ? ಹಾಗಾಗಿ ಎಲ್ಲ ಕಡೆ ಲೆಕ್ಕ ತುಂಬಿ ತುಳುಕ್ತಾ ಇದೆ. ಅದನ್ನ ನಾವು ಖಂಡಿತ ತಿಳ್ಕೋಬೇಕು. ನಾವು ಅದನ್ನ ಮಾಡ್ಬೇಕು. ಮನೆಯಿಂದ ಹೊರಗಡೆ ಬಂದ್ರಿ ನೋಡಿ, ಅಮ್ಮ ರಂಗೋಲಿ ಹಾಕಿದ್ದಾರೆ, ರಂಗೋಲಿಯಲ್ಲೆಲ್ಲ ರೇಖಾ ಗಣಿತ ಇದೆ ಅಲ್ವಾ? ಅಲ್ಲೆಲ್ಲ ರೇಖಾ ನಾವೆಲ್ಲ ಹುಡುಕ್ಬೋದು. ಹೊರಗಡೆ ಬನ್ನಿ, ಅಂಗಡಿಗೆ ಹೋಗಿ ಲೆಕ್ಕಾಚಾರ. ಒಂದ್ ಗಿಡ ಮರ ನೋಡಿ, ಅದ್ರ ಎಲೆ ನೋಡಿ, ಅದ್ರ ಬಳ್ಳಿ ನೋಡಿ, ಅದ್ರ ಹೂ ನೋಡಿ, ಎಲ್ಲಾದ್ರಲ್ಲೂ ಲೆಕ್ಕಾಚಾರ. 5 ಎಸಳಿನ ಹೂ ಬಿಡೋ ಹೂ ಯಾವಾಗ್ಲೂ 5 ಎಸಳನೆ ಬಿಡುತ್ತೆ, ಅಲ್ಲಿ 5 ಅನ್ನೋದಿದೆ. ಹಂಗಾಗಿ ಪ್ರತಿಯೊಂದು ಸಮಸ್ಯೆಯಲ್ಲೂ ಕೂಡ ಗಣಿತ ಅನ್ನೋದು ಹಾಸುವಕ್ಕಾಗಿದೆ. ಗಣಿತವನ್ನು ತಿಳ್ಕೊಳ್ಳೋಣ. ಹಾಗಾದ್ರೆ ಗಣಿತದಲ್ಲಿ ಏನಿದೆ? ನನ್ನ ಸಮಸ್ಯೆ ಪರಿಹಾರ ಮಾಡೋದು ಹೇಗೆ? ನಮ್ಮ ಸಮಸ್ಯೆ ಪರಿಹಾರ ಮಾಡಕ್ಕೆ 3 ಹಂತಗಳಿರೋದು. ಯಾವ ಕ್ಲಾಸ್ಗಾರು ಹೋಗಿ ಅಂಕಗಣಿತನಾರು ತಗೊಳ್ಳಿ, ಬೀಜಗಣಿತನಾರು ತಗೊಳ್ಳಿ, ರೇಖಾ ಗಣಿತನಾರು ತಗೊಳ್ಳಿ, ಯಾವುದೇ ಗಣಿತ ತಗೊಳ್ಳಿ, ಅಥವಾ ಬಿಸ್ನೆಸ್ ವಾಣಿಜ್ಯ ಗಣಿತ ತಗೊಳ್ಳಿ. ನೀವು ಆರ್ಟ್ಸ್ ತಗೊಂಡ್ರೆ ಅಯ್ಯೋ ಸಾಕಪ್ಪ ಗಣಿತದ ಕತೆ, PUCಗೆ ಹೋಗ್ತಿದ್ದಂಗೆ ನಾನು ಆರ್ಟ್ಸ್ ತಗೊಂಡ್ಬಿಡ್ತೀನಿ ಅಂದ್ರೆ ಅಲ್ಲೂ ಗಣಿತ ಬರುತ್ತೆ. ಕಾಮರ್ಸ್ ತಗೋತೀನಿ, ಗಣಿತ ತುಂಬಿ ತುಳುಕ್ತಾ ಇರುತ್ತೆ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಆಗತ್ತಲ್ವಾ? ಹಾಗಾಗಿ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಸಮಸ್ಯೆ ಪರಿಹಾರದಲ್ಲಿರೋದು 3 ಹಂತ. ನೋಡಿ, ಬೇರೆ ವಿಷಯಕ್ಕೆ ಹೋದಕ್ಕೆ ಎಷ್ಟು ಡಿಫ್ರೆನ್ಸ್ ಅಂದ್ರೆ, ನೀವು ಬೇರೆ ಎಲ್ಲಾದ್ರಲ್ಲೂ ಒಂದು ಪ್ರಶ್ನೆ ಕೊಟ್ರೆ ಆ ಪ್ರಶ್ನೆಗೆ ಉತ್ತರನ ನೀವು ನೆನಪಿಸ್ಕೋಬೇಕು. ಯಾವ ಪಾಠದಿಂದ ಬಂದಿತ್ತು, ಎಲ್ಲಿತ್ತು, ಅದನ್ನ ಕಲ್ತ್ಕೊಂಡು ಹೋಗ್ಬೇಕು. ಗಣಿತದಲ್ಲಿ ನೀವು ಕಲಿಯುವಂತ ಅವಶ್ಯಕತೆನೇ ಇಲ್ಲ. ಆ ಪ್ರಶ್ನೆ ಒಳಗಡೆನೆ ಎಲ್ಲವನ್ನ ನಿಮಗೆ ಕೊಟ್ಬಿಟ್ಟಿರ್ತಾರೆ, ಇಂಗ್ರೀಡಿಯೆಂಟ್ಸ್. ನೀವು ಅಡಿಗೆ ಮಾಡಿ ಅಂದಾಗ ನೀವೇ ಸಾಮಾನು ತಗೊಂಡು ಹೋಗ್ಬೇಕು. ಬೇರೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ. ಗಣಿತದ ಹಂಗಲ್ಲ. ಅಡಿಗೆ ಮಾಡಿ ಅಂದ್ರೆ ಸಾಮಾನು ಸರಂಜಾಮುಗಳಿಗೆ ಏನೇನ್ ಬೇಕು, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಅವರೇ ಕೊಟ್ಟು. ಯಾವುದೇ ಲೆಕ್ಕ ನೋಡಿ, ಅದರಲ್ಲಿ ದತ್ತಾಂಶ ಇರುತ್ತೆ. ಫಸ್ಟ್ ಯಾವುದೊಂದು ನಂಬರ್ಸ್ ಇರುತ್ತೆ, ಅದನ್ನ ಕೂಡಬೇಕಾ ಕಳಿಬೇಕಾ ಅನ್ನೋ ಚಿಹ್ನೆ ಇರುತ್ತೆ, ಭಾಗಿಸ್ಬೇಕಾ ಅನ್ನೋ ಚಿಹ್ನೆ ಇರುತ್ತೆ, ಭಿನ್ನ ರಾಶಿಲಿ ಏನ್ ಮಾಡಬೇಕು ಅನ್ನೋ ಚಿಹ್ನೆ ಇರುತ್ತೆ. ಅಥವಾ ರೇಖಾಗಣದಲ್ಲಿ ಯಾವ ಚಿತ್ರ, ಒಂದು ವೃತ್ತದಲ್ಲಿ ಅಂದ ತಕ್ಷಣ ಗೊತ್ತಾಗ್ತವೋ ಇದು ವೃತ್ತಕ್ಕೆ ಸಂಬಂಧಪಟ್ಟಿದ್ದು. ಒಂದು ಚತುರ್ಭುಜದಲ್ಲಿ ಚತುರ್ಭುಜ ಗೊತ್ತಾಗುತ್ತೆ, ಲಂಬಕೋನ ತ್ರಿಕೋನದಲ್ಲಿ ನೋಡಿ ಅಲ್ಲೇ ಗೊತ್ತಾಗುತ್ತೆ ಅಲ್ವಾ? ಪೈಥಾಗೋರಸ್ ಹೇಳ್ತಾನೆ, ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ಮೇಲಿರುವ ವರ್ಗವು, ವಿಕರ್ಣ ಅಂತಾನೆ ಅವರೇ ಕೊಟ್ಬಿಟ್ಟಿದ್ದಾರೆ. ಅದರ ವರ್ಗ ಸ್ಕ್ವೇರ್ ಅಂತ ಅವರೇ ಕೊಟ್ಟಿದ್ದಾರೆ. ಉಳಿದೆರಡು ಬಾಹುಗಳು ಅಂದ್ರೆ ಉಳಿದೆರಡು ಬಾಹುಗಳು ಗೊತ್ತಾಗ್ತವೆ, ಅವುಗಳ ವರ್ಗಗಳ ಮೊತ್ತ ಆದ್ರೂ ಕೂಡಿಸ್ಬೇಕು, ಪ್ಲಸ್ ಅಂತ ಗೊತ್ತಾಗುತ್ತೆ. ಸಮನಾಗಿರುತ್ತೆ, ಸಮ ಚಿಹ್ನೆ ಇರುತ್ತೆ. ಇಡೀ ಸ್ಟೇಟ್ಮೆಂಟ್ ಅಲ್ಲಿ, ಇಡೀ ಗಣಿತದಲ್ಲಿ ಬರೆಯೋದು ಎಲ್ಲ ವಿಕರ್ಣದ ಮೇಲಿನ ವರ್ಗ, ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? AC² = AB² ಪ್ಲಸ್ AB², AC² = AB² ಪ್ಲಸ್ AC² ಅಂದ್ರೆ AB. ಎಲ್ಲ ಅಕ್ಷರಗಳನ್ನ ಎಲ್ಲವನ್ನ ಸೇರಿಸಿ ಯಾವ್ದನ್ನ ವರ್ಗ ಮಾಡಬೇಕು, ಯಾವ್ದನ್ನ ಸೇರಿಸ್ಬೇಕು, ಮೊತ್ತ ಅಂದ್ರೆ ಎಲ್ಲಿ, ಸಮ ಅಂದ್ರೆ ಎಲ್ಲ ಕೊಟ್ಟು. ಹಾಗಾಗಿ ನೀವು ಯಾವುದೇ ಸಮಸ್ಯೆ ತಗೊಂಡ್ರು, ಯಾವುದೇ ಪ್ರಾಬ್ಲಮ್ ತಗೊಂಡ್ರು
ಅದರಲ್ಲಿ ದತ್ತಾಂಶಗಳಿರ್ತವೆ. ಎಲ್ಲವನ್ನ ಇಂಗ್ರೀಡಿಯೆಂಟ್ಸ್ ಕೊಟ್ಟಿರ್ತಾರೆ. ಆ ದತ್ತಾಂಶಗಳನ್ನ ಫಸ್ಟ್ ಸಂಗ್ರಹಿಸ್ಕೋಬೇಕು, ಒಂದ್ ಕಡೆ ಬರ್ಕೋಬೇಕು. ಏನೆಲ್ಲ ಕೊಟ್ಟಿದ್ದಾರೆ, ಇದು ಯಾವ್ದಕ್ ಸಂಬಂಧಪಟ್ಟಿದ್ದು, ರೇಖಾಗಣಿತ ಆದ್ರೆ ವೃತ್ತಕ್ಕ, ತ್ರಿಭುಜಕ್ಕ, ಚತುರ್ಭುಜಕ್ಕ, ರೇಖೆ ಅಂತ ಕೊಟ್ಟಿದಾರ, ಗ್ರಾಫ್ ಲೆಕ್ಕ ಕೊಟ್ಟಿದಾರ, ಏನ್ ಕೊಟ್ಟಿದ್ದಾರೆ ಅಂತ ಒಂದು ದತ್ತಾಂಶಗಳನ್ನ ಬರ್ಕೋಬೇಕು. ಎಷ್ಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅಥವಾ ಎಷ್ಟು ಅಳತೆ ಅಂತ ಕೊಟ್ಟಿದ್ದಾರೆ, ಎಷ್ಟು ಹಣ ಅಂತ ಕೊಟ್ಟಿದ್ದಾರೆ, ಅದನ್ನ ಒಂದ್ ಕಡೆ ಬರ್ಕೋಬೇಕು. ಅರ್ಥೈಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ನಮ್ಗೆ ಅದಕ್ಕೇನೆ ಗಣಿತ ಅರ್ಥ ಆಗ್ಬೇಕು ಅಂದ್ರೆ ಭಾಷೆ ಚೆನ್ನಾಗಿ ಗೊತ್ತಿರ್ಬೇಕು ಅಲ್ವಾ. ಭಾಷೆನಲ್ಲಿ ಓದಿ ಆ ಸೆಂಟೆನ್ಸ್ ಓದಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತೀವಲ್ಲ, ಅದೇ ತರ ಗಣಿತದ ಸಮಸ್ಯೆನ ಓದಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ಬಿಟ್ರೆ ದತ್ತಾಂಶ ಗೊತ್ತಾಯ್ತು ಅಂತ. ಗಣಿತ ನಿಮ್ ಜೊತೆಲಿ ಇದೆ, ಅದನ್ನ ಜೊತೆಲಿ ಇಟ್ಕೊಂಡು ಹೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.